ನಮಸ್ಕಾರ. ಕೆಎಸ್ ಹೆಗ್ಡೆ ಹಾಸ್ಪಿಟಲ್ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋನಿಕಾ ಕುಲಾಲ್. ಇವತ್ತು ಕೂದಲು ಉದುರುವಿಕೆಯ ಹೊಸ ಚಿಕಿತ್ಸೆಗಳ ಬಗ್ಗೆ ನಮಗೆ ತಿಳಿಸಿಕೊಡಲಿದ್ದಾರೆ ಕೆಎಸ್ ಹೆಗ್ಡೆಯ ಪ್ರಮುಖ ವೈದ್ಯರಾದಂತಹ ಶ್ರೀಚರಿತ್ ಶೆಟ್ಟಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ನಮಗೆ ಕೂದಲು ಉದುರುವಿಕೆ ಅಂದರೆ ಏನು? ಕೂದಲು ಉದುರುವಿಕೆ ಅಂದರೆ ನಮಗೆ ನಾವೇನು ಕಾಮನ್ಲಿ ಹೇರ್ ಫಾಲ್ ಅಂತ ಏನು ಹೇಳ್ತೀವಲ್ಲ, ಇದೊಂದು ನಾರ್ಮಲ್ ಕ್ರಿಯೆ. ನಮಗೆ ಪ್ರತಿಯೊಬ್ಬರಿಗೂ ಒಂದು ಕೂದಲು ಹೇಗೆ ಬೆಳೀತದೆ, ಸ್ವಲ್ಪ ಅಮೌಂಟ್ ಆಫ್ ಕೂದಲು ಉದುರುವುದು ಇದ್ದೇ ಇರ್ತದೆ. ಬಟ್ ಇದನ್ನು ನಮಗೆ ಏನಂದರೆ ಪ್ರಾಬ್ಲಮ್ ಅಥವಾ ಸಮಸ್ಯೆ ಅಂತ ಯಾವಾಗ ಆಗೋದು ಅಂತಂದರೆ, ನಾರ್ಮಲ್ ಉದುರುವುದಕ್ಕಿಂತ ಸ್ವಲ್ಪ ಎಕ್ಸೆಸ್ ಶೆಡ್ಡಿಂಗ್ ಅಂದರೆ ವಿಪರೀತವಾಗಿ ಉದುರ್ತಾ ಇದ್ದರೆ ಅದಕ್ಕೆ ನಾವು ಏನೋ ಒಂದು ಹೇರ್ ಫಾಲ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನಾರ್ಮಲಾಗಿ ಉದುರುವುದು ಎಲ್ಲರಿಗೂ ಇರ್ತದೆ, ಬಟ್ ಓನ್ಲಿ ಒಂದು ನಾರ್ಮಲ್ಗಿಂತ ಸ್ವಲ್ಪ ಎಕ್ಸೆಸ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ಅಲ್ಲೇನೋ ಒಂದು ಪ್ರಾಬ್ಲಮ್ ಇದೆ ಅಂತ ನಾವು ಹೇಳೋದು. ಇದಕ್ಕೆ ನಾವು ಹೇರ್ ಫಾಲ್ ಕಂಡೀಷನ್ಸ್ ಅಂತ ಎಕ್ಸ್ಪ್ಲೇನ್ ಮಾಡೋದು. ಇದರಲ್ಲಿ ಯಾವುದೆಲ್ಲ ಟೈಪ್ಸ್ ಎಲ್ಲ ಉಂಟು ಹೇರ್ ಫಾಲಲ್ಲಿ? ಹೇರ್ ಫಾಲ್ ಅನ್ನೋದೊಂದು ಈಗ ನೋಡ್ಲಿಕ್ಕೆ ಹೋದರೆ ಒಂದು ದೊಡ್ಡ ಗ್ರೂಪ್ ಅದು. ಇದು ಇತ್ತೀಚಿನ ದಿನಗಳಲ್ಲಂತೂ ಇದು ವೆರಿ ಕಾಮನ್ ಆಗಿದೆ. ಈಗ ಉದುರುವ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಕ್ರಮೇಣವಾಗಿ. ಸೊ ಇದರಲ್ಲಿ ನಾನಾ ಥರದ ಟೈಪ್ಸ್ ಇರ್ತದೆ. ಕೂದಲು ಉದುರ್ತಾ ಇದೆ ಅಂತಂದರೆ ಅದೇನು ಒಂದೇ ಒಂದು ಸಮಸ್ಯೆ ಅಲ್ಲ, ಅದಕ್ಕೆ ಕಾರಣಗಳು ಹಲವಾರು ಇರ್ತದೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಗೇನಂತಂದರೆ ಅದು ಯಾವುದು ರೀಸನಿಂದ ಆಗ್ತಾ ಇದೆ ಅಂತ. ಸೊ ಇದರಲ್ಲಿ ಯೂಶಲಿ ನಾವು 2 ಥರದ ಹೇರ್ ಫಾಲ್ ಅಂತ ಇರ್ತೀವಿ. ಒಂದು ಟು ಬಿ ಸ್ಪೆಸಿಫಿಕ್, ಒಂದು ಹೇರ್ ಫಾಲ್ ಅಂತಂದರೆ ಉದುರುವುದು ಜಾಸ್ತಿ ಕೂದಲು. ಇನ್ನೊಂದು ಕೂದಲು ಉದುರುವುದಷ್ಟು ಗೊತ್ತಾಗೋದಿಲ್ಲ, ಬಟ್ ಓವರ್ ಆಲ್ ಒಂದು ವಾಲ್ಯೂಮ್ ಕಮ್ಮಿ ಆಗ್ತಾ ಹೋಗ್ತದೆ ನಿಧಾನವಾಗಿ. ಎಸ್ಪೆಷಲಿ ನೀವು ನೋಡಿರ್ಬೋದು ಈ ಮೇಲಿನ ಟಾಪ್ ಪಾರ್ಟಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಈ ನೋಡ್ಲಿಕ್ಕೆ ಹೋದರೆ ಆ ಥರ ತುಂಬ ಕಂಡೀಷನ್ಸ್ ಉಂಟು ಕೂದಲು ಉದುರ್ಲಿಕ್ಕೆ. ಬಟ್ ಇವೆರಡು ಒಂದು ಪ್ರಮುಖವಾದ ರೀಸನ್. ಅಂದರೆ ಒಂದು ಜಸ್ಟ್ ಫಾಲ್ ಆಗೋದು, ಇನ್ನೊಂದು ಫಾಲ್ ಆಗೋದಷ್ಟು ಗೊತ್ತಾಗೋದಿಲ್ಲ, ಬಟ್ ವಾಲ್ಯೂಮ್ ಕಮ್ಮಿ ಆಗ್ತಾ ಬರೋದು ನಿಧಾನವಾಗಿ. ಎರಡು ಒಟ್ಟಿಗೂ ಇರ್ಬೋದು, ಬಟ್ ಇವೆರಡು ಒಂದು ಮೇಜರ್ ಗ್ರೂಪ್. ಸೊ ಈಗ ಇದು ಉದುರುವುದು ಯಾಕೆ, ವಾಲ್ಯೂಮ್ ಕಮ್ಮಿ ಆಗೋದು ಯಾಕೆ ಅಂತ ನೋಡ್ಲಿಕ್ಕೆ ಹೋದರೆ, ಈ ಹೇರ್ ಫಾಲ್ ಅನ್ನೋದು ಇಟ್ ಈಸ್ ಕಾಮನ್ ಕಂಡೀಷನ್ ಆ್ಯಂಡ್ ಇಟ್ಸ್ ವೆರಿ ಕಾಮನ್ಲಿ ರಿಲೇಟೆಡ್ ಟು ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್. ಅಂದರೆ ಸ್ಟ್ರೆಸ್ ಇರ್ಬೋದು. ಯಾರಿಗೆ ಆದರೂ ಕಳೆದ ಮೇ ಬಿ 3 to 6 months ಹಿಂದೆ ತುಂಬ ಸ್ಟ್ರೆಸ್ಫುಲ್ ಟೈಮ್ ಇದ್ದರೆ, ಅಥವಾ ಏನಾದರೂ ಒಂದು ಸ್ಟ್ರೆಸ್ ರಿಲೇಟೆಡ್ ನಿದ್ದೆ ಹಾಳಾಗ್ತಾ ಇದ್ದರೆ, ಅಥವಾ ನಿದ್ದೆ ಮಾಡುವ ರೀತಿಗಳೇ ಸರಿ ಇಲ್ಲ, ನಿದ್ದೆ ಟೈಮ್ ಸರಿಯಿಲ್ಲ. ಎಲ್ಲರೂ ನನ್ನ ಹತ್ರ ಬಂದಾಗ ಹೇಳ್ತಾರೆ, ನಾನು ನಿದ್ದೆ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ, 7 to 8 hours ಮಾಡ್ತಾಯಿದ್ದೀನಿ. ಬಟ್ ರಿಪೀಟೆಡಾಗಿ ಕ್ವಶನ್ ಕೇಳಿದಾಗ ಗೊತ್ತಾಗ್ತದೆ ಅವರ ಟೈಮಿಂಗ್ಸ್ ಭಾಳ ವೇರಿ ಆಗ್ತಾ ಇರ್ತದೆ. ಸೊ ಈ ಥರ ಅಬ್ನಾರ್ಮಲ್ ಸ್ಲೀಪ್ ಪ್ಯಾಟರ್ನು, ಮತ್ತು ಸ್ಟ್ರೆಸ್ಸು, ಮತ್ತು ಅವರ ಡಯಟ್ರಿ ಹ್ಯಾಬಿಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಸರಿ ಊಟ ಇಲ್ಲ, ನ್ಯೂಟ್ರಿಷನ್ ಸರಿ ಇಲ್ಲ, ಅಥವಾ ಮೆನಿ ಟೈಮ್ಸ್ ಅವರು ಯಾವುದಾದ್ರೂ ಒಂದು ವಿಷಯದಲ್ಲಿ ಡಯಟಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರೆ, ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ವೆಯ್ಟ್ ಗೇನ್ಗಾಗಿರ್ಬೋದು. ಸೊ ಆ ಚೇಂಜ್ ಕ್ಯಾನ್ ಬ್ರಿಂಗ್ ಅ ಹೇರ್ ಫಾಲ್. ಸೊ ದಟ್ ಸ್ಟ್ರೆಸ್, ಡಯಟ್ ಆ್ಯಂಡ್ ಸ್ಲೀಪ್ ಆ್ಯಂಡ್ ಸಮಥಿಂಗ್ ಮೋಸ್ಟ್ ಆಫ್ ದ ಟೈಮ್ ಇಗ್ನೋರ್ ಮಾಡೋದು ಎಲ್ಲರೂ ಅಂತಂದರೆ ಈ ಹೆಲ್ತ್ ರಿಲೇಟೆಡ್ ಇಶ್ಯೂಸ್. ಮನುಷ್ಯನಿಗೆ ಯಾವುದಾದ್ರೂ ಒಂದು ಹೆಲ್ತ್ ಚೇಂಜಸ್ ಅಂತಂದರೆ, ತುಂಬ ಜೋರು ಜ್ವರ, ಅಥವಾ ಏನಾದರೂ ಒಂದು ಸರ್ಜರಿ, ಅಥವಾ ಏನಾದರೂ ಒಂದು ಹೆಲ್ತ್ ಅಪ್ಸೆಟ್ ಆಗಿ 3 to 4 days ಅವನು ಬೆಡ್ ರೆಸ್ಟ್ ತೊಗೊಳ್ಳುವಂಥ ದಿನಗಳಿದ್ದರೂ ಸಹ ಅದಾಗಿ 3 ತಿಂಗಳಾದ ನಂತರ ವಿಪರೀತ ಹೇರ್ ಫಾಲ್ ಇರ್ಬೋದು. ಸೊ ಇದು ಕಾಮನ್ ರೀಸನ್ಸ್ ಹೇರ್ ಫಾಲ್ಗೆ. ಒಂಥರ ಸ್ಟ್ರೆಸ್ಸು, ಡಯಟ್, ಮತ್ತು ಸ್ಲೀಪ್ ಪ್ಯಾಟರ್ನ್ ಡಿಫ್ರೆನ್ಸು, ಮತ್ತು ಏನಾದರೂ ಹೆಲ್ತ್ ಅಪ್ಸೆಟ್. ಇದಲ್ಲದೆ ಕೆಲವೊಮ್ಮೆ ಈ ಹಾರ್ಮೋನಲ್ ಚೇಂಜಸ್ಸಿಂದ ಸಹ ಸ್ವಲ್ಪ ಹೇರ್ ಫಾಲ್ ಆಗ್ಬೋದು. ಸೊ ಇದು ಹೇರ್ ಫಾಲ್ ಅಂತ ಹೇಳೋದು. ಅಂದರೆ ಕೂದಲು ಉದುರೋದು ಗೊತ್ತಾಗ್ತದೆ ಜನರಿಗೆ, ಅಲ್ಲಿ ಅವರು ಬಾಚುವಾಗ, ಸ್ನಾನ ಮಾಡುವಾಗ, ಮತ್ತು ಮನೆಯಲ್ಲಿ ಎಲ್ಲ ಕಡೆ ಕೂದಲು ಕಾಣಿಸ್ತದೆ ಅಂತ ಹೇಳ್ತಾರೆ ಅವರು. ಇನ್ಫ್ಯಾಕ್ಟ್ ಕೆಲವೊಬ್ಬರು ಬರುವಾಗ ಒಂದಿಷ್ಟು ಕೂದಲು ತೊಗೊಂಬರೋದು ಇರ್ತದೆ. ಸೊ ಇದು ಕ್ಲಿಯರ್ ಕಟ್ ಕೇಸು ಹೇರ್ ಫಾಲ್ ಅಂತ ಹೇಳೋದು.
ಇನ್ನೊಂದು ಹೇರ್ ವಾಲ್ಯೂಮ್ ಕಮ್ಮಿ ಅಂತ ಹೇಳಿದೆ ಅಲ್ಲ, ಅದು ಯೂಶ್ವಲಿ ಏನಾಗ್ತದೆ ಅಂತಂದರೆ ಜನರಿಗೆ ದಟ್ ಈಸ್ ಮೋರ್ ಬಿಗರ್ ಪ್ರಾಬ್ಲಮ್ ಹೇಳಬೇಕಂತ. ಯಾಕಂದರೆ ಇದು ಹೇರ್ ಫಾಲ್ ಆದರೆ ಜನರಿಗೆ ಗೊತ್ತಾಗ್ತದೆ ಅಲ್ಲಿ ಏನೋ ಆಗ್ತಾ ಇದೆ, ಅಲ್ಲಿ ಉದುರುದು ಎಲ್ಲ ಕಾಣಿಸ್ತದೆ ಅಂತ. ಇದು ಹಾಗಲ್ಲ, ಕ್ರಮೇಣವಾಗಿ ಇಲ್ಲಿಯ ಮೇಲಿನ ಭಾಗದ ಕೂದಲು ವಾಲ್ಯೂಮ್ ಕಮ್ಮಿ ಆಗ್ತಾ ಬರುತ್ತೆ. ಇದು ಯೂಶ್ವಲಿ ಏನಂತಾರೆ ಹೆರಿಡಿಟ್ರಿ ಬೇಸ್ ಇರ್ತದೆ, ಸ್ವಲ್ಪ ಜೆನೆಟಿಕ್ ಬ್ಯಾಕ್ಗ್ರೌಂಡ್ ಇರ್ಬೋದು. ಅಮ್ಮನ ಮನೆಯ ಸೈಡಿಂದ ಅಥವಾ ಅಪ್ಪನ ಮನೆಯ ಸೈಡಿಂದ ಸ್ವಲ್ಪ ವಾಲ್ಯೂಮ್ ಎಲ್ಲರಿಗೂ ಅಲ್ಲಿ ಕಮ್ಮಿ ಇರ್ತದೆ. ಇರಲೇಬೇಕಂತಿಲ್ಲ, ಬಟ್ ಇರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಇದು ಸಮಸ್ಯೆನ ಅರ್ಲಿ ಸ್ಟೇಜಸ್ಸಲ್ಲಿ ಕಂಡು ಹಿಡಿಯೋದು ಇಂಪಾರ್ಟೆಂಟ್. ಯಾಕಂದ್ರೆ ಅಂದರೆ ಇಲ್ಲ, ಇದು ಒಂಥರ ಯೂನಿಡೈರೆಕ್ಷನಲ್, ಅಂದರೆ ಹೋಗ್ತಾ ಹೋಗ್ತಾ ವಾಲ್ಯೂಮ್ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಅದನ್ನ ರಿವರ್ಸ್ ಮಾಡಲಿಕ್ಕೆ ನಮಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಜಾಸ್ತಿ ಮಾಡಬೇಕಾಗ್ತದೆ ಮುಂದೆ ಮುಂದೆ ಹೋದಾಗೆ. ಅರ್ಲಿಯರ್ ಸ್ಟೇಜಸ್ಸಲ್ಲಿ ನಮ್ಗೆ ಗೊತ್ತಾದರೆ ವಿ ಕ್ಯಾನ್ ರಿವರ್ಸ್ ಇಟ್ ಅರ್ಲಿಯರ್ ಅಂತ. ಸೊ ಈ ಥರ ಒಂದು ಎರಡು ಗ್ರೂಪ್ ಅಂತ ಹೇಳಿದ್ರೆ, ಒಂದು ಹೇರ್ ಫಾಲ್, ಇನ್ನೊಂದು ಹೇರ್ ಲಾಸ್. ಇದೆರಡನ್ನ ನಮಗೊಂದು ಡಿಫ್ರೆನ್ಸ್ ಮಾಡ್ಲಿಕ್ಕೆ ಗೊತ್ತಾದರೆ ಜನರಿಗೆ ದಟ್ ವೆರಿ ಹೆಲ್ಪ್ಫುಲ್. ಈಗ ನಾವು ಹೆಚ್ಚಾಗಿ ನೋಡ್ಬೋದು ಶ್ಯಾಂಪ್ಗಳನ್ನು ಯೂಸ್ ಮಾಡ್ತಾರೆ, ಕಲರಿಂಗ್ ಆಗಿರ್ಬೋದು, ಸ್ಟ್ರೈಟಿಂಗ್ ಆಗಿರ್ಬೋದು, ಇದೆಲ್ಲ ಹೇರ್ ಫಾಲಿಗೆ ಎಫೆಕ್ಟ್ ಆಗ್ತದಾ? ಆಗ್ತದೆ, ಬಟ್ ಒಂಥರ ಜನರಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಇದು ಮಾಡಿದವ್ರಿಗೆ ಎಲ್ಲರಿಗೂ ಹೇರ್ ಫಾಲ್ ಆಗಬೇಕಂತ. ಸಮ್ ಟೈಮ್ಸ್ ಆಗ್ತದೆ, ಎಸ್ಪೆಷಲಿ ಎಲ್ಲಿ ನೀವು ಯಾವುದಾದ್ರೂ ಒಂದು ಪ್ರೊಸೀಜರಲ್ಲಿ ನೀವು ಜಾಸ್ತಿ ಕೆಮಿಕಲ್ ಆ್ಯಂಡ್ ಜಾಸ್ತಿ ಹೀಟ್ ಟೆಂಪ್ರೇಚರ್ ಯೂಸ್ ಆಗಿರ್ತದೆ. ಅಂಥ ಪ್ರೊಸೀಜರ್ ಆಗಿ ಒಂದು 2 to 3 months ಲೇಟರ್ ಸ್ವಲ್ಪ ಹೇರ್ ಫಾಲ್ ಆಗ್ಬೋದು. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಇಂಥ ರೀಸನ್ಸಿಂದ ಆಗೋ ಹೇರ್ ಫಾಲು ಟೆಂಪರರಿ ಆಗಿರ್ತದೆ. ಇದು ಯಾವುದು ಪರ್ಮನೆಂಟ್ ಹೇರ್ ಲಾಸ್ ಆಗೋದಿಲ್ಲ. ಇಟ್ಸ್ ಎ ಟೆಂಪರರಿ ಫಿನಾಮಿನನ್. ಸೊ ಬಟ್ ಪ್ರಾಬ್ಲಮ್ ಇದ್ದವ್ರಿಗೆ ಯಾರಿಗೋ ಒಬ್ರು ಕಂಟಿನ್ಯೂಸ್ ಹೇರ್ ಫಾಲ್ ಆಗ್ತಾ ಇದೆ, ಅವ್ರು ರಿಪೀಟೆಡ್ ಆಗಿ ಈ ಥರ ಪ್ರೊಸೀಜರ್ಸ್ ಮಾಡ್ತಾ ಇದ್ರೆ ಇಟ್ಸ್ ನಾಟ್ ಗುಡ್ ಫಾರ್ ದೇರ್ ಜನರಲ್ ಹೇರ್ ಗ್ರೋತ್ ಅಂತ ಹೇಳೋದು. ಸೊ ಮಾಡೋದು ಈ ಥರ ಯಾವುದೇ ಪ್ರೊಸೀಜರ್ಸ್ ಮಾಡೋದೇನು ನಾವು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಫ್ ದ ಹೇರ್ ಕಂಡೀಷನ್ ಇಸ್ ಗುಡ್ ದೇ ಕ್ಯಾನ್ ಗೋ ಅಹೆಡ್ ಫಾರ್ ಇಟ್. ಬಟ್ ಒಂದು 2 to 3 months ಆದಮೇಲೆ ಅವ್ರೇನಾದರೂ ಎಕ್ಸಸ್ ಹೇರ್ ಫಾಲ್ ನೋಡಿದ್ರೆ ಆ ಟೈಮಲ್ಲಿ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ಬೆಟರ್ ಅಷ್ಟೇ. ಬಟ್ ನಥಿಂಗ್ ಸೀರಿಯಸ್. ಈಗ ಫುಡ್ಡಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ಬೋದು? ಈಗ ಆಯಿಲ್ ಫುಡ್ ಆಗಿರ್ಬೋದು, ಸ್ವೀಟ್ ಜಾಸ್ತಿ ತಿಂದರೆ ಬೇರೆ ಬೇರೆ ರೋಗಗಳೆಲ್ಲ ಬರ್ತದೆ ಅಂತ ನಾವು ಹೆಚ್ಚಾಗಿ ಹೇಳ್ತೇವೆ. ಆದರೆ ಹೇರ್ ಫಾಲ್ಗೆ ಯಾವುದಾದ್ರೂ ಇದು ಎಫೆಕ್ಟ್ ಆಗ್ತಾ? ಅಂದರೆ ಫುಡ್ಡಿಂದ ಹೇರ್ ಫಾಲ್ ಆಗೋದು ತುಂಬ ಕಮ್ಮಿ. ಬಟ್ ಫುಡ್ ಚೇಂಜಸ್ಸಿಂದ ಹೇರ್ ಫಾಲ್ ಆಗ್ಬೋದು. ಅಂದರೆ ಅವರು ಫುಡ್ ಕಮ್ಮಿ ತೊಗೊತಾ ಇದ್ದರೆ ಅಥವಾ ಫುಡ್ಡದು ಕ್ವಾಲಿಟಿ ಅಷ್ಟು ಸರಿ ಇಲ್ದಿದ್ರೆ ಸ್ವಲ್ಪ ಹೇರ್ ಫಾಲ್ ಆಗ್ಬೋದು ಎಸ್ಪೆಷಲಿ. ಬಟ್ ಫುಡ್ ಬೆಳವಣಿಗೆಗೆ ಯಾವುದು ಫುಡ್ ಬೆಟರ್ ಅಂತಂದರೆ ಇಟ್ಸ್ ಯೂಶ್ವಲಿ ಸಮಥಿಂಗ್ ಹೇರ್ ರಿಕ್ವೈರ್ಸ್ ಮೋರ್ ಆಫ್ ಐರನ್ ಆ್ಯಂಡ್ ಪ್ರೋಟೀನ್. ಸೊ ಸ್ವಲ್ಪ ಅಮೌಂಟ್ ಆಫ್ ಐರನ್, ಪ್ರೋಟೀನ್ ಅಲಾಂಗ್ ವಿತ್ ಸಮ್ ಮಿನರಲ್ಸ್ ಇಂಪಾರ್ಟೆಂಟ್. ಸೊ ಎಕ್ಸೆಸ್ ಪ್ರೋಟೀನು ಅಷ್ಟೇನು ಒಳ್ಳೆಯದಲ್ಲ. ಶುಡ್ ಬಿ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳೋದು. ಹಾಗಂತ ಹೇರ್ಗೋಸ್ಕರ ಏನು ಸ್ಪೆಸಿಫಿಕ್ ಆಗಿತ್ತು ಅಗ್ರೆಸಿವ್ ಡಯಟ್ ಮ್ಯಾನೇಜ್ಮೆಂಟ್ ಎಲ್ಲ ಅವಶ್ಯಕತೆ ಇಲ್ಲ. ಹೇರ್ ಗ್ರೋಸ್ ವೆರಿ ಸ್ಲೋಲಿ, ಬಟ್ ಇಟ್ ರಿಕ್ವೈರ್ಸ್ ಎ ಗುಡ್ ನ್ಯೂಟ್ರಿಷನ್. ಹೇರ್ ಫಾಲ್ ಅನ್ನು ಔಷಧಿಗಳಿಂದ ನಿಯಂತ್ರಿಸಬಹುದಾ? ಹೌದು. ಈಗ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತದೆ, ನಮಗೆ ಒಂದು ಹೇರ್ ಫಾಲ್ ಅಂದಾಗ ಟ್ರೀಟ್ಮೆಂಟ್ಗಂತ ಬರೋರು ತುಂಬ ಕಮ್ಮಿ. ಯಾಕಂದ್ರೆ ಹೇರ್ ಫಾಲ್ ಇಸ್ ನಾರ್ಮಲ್. ನಾವು ಅಷ್ಟೇನು ಫಸ್ಟ್ ಟೈಮ್ ಹೇರ್ ಫಾಲ್ ಆದಾಗ ಯಾರು ಡಾಕ್ಟ್ರ್ ಹತ್ರ ಹೋಗೋದಿಲ್ಲ. ಸೊ ದಟ್ಸ್ ದ ರೀಸನ್ ಬಿಹೈಂಡ್ ದಟ್ ಇಸ್ ಹೇರ್ ಯೂಶ್ವಲಿ ರೀಜನ್ರೇಟ್ಸ್. ಅಂದರೆ ಅದರಷ್ಟಿಗೆ ಅದು ಆ ಪ್ರಾಬ್ಲಮ್ನ ಸರಿಪಡಿಸಿ ಅದು ಗ್ರೋ ಆಗ್ತದೆ ವಾಪಸ್ ಮೋಸ್ಟ್ ಆಫ್ ದ ಟೈಮ್. ಬಟ್ ಕೆಲವೊಂದು ಸತಿ ಈ ಪ್ರಾಬ್ಲಮ್ ವಿಪರೀತ ಆದಾಗ ನಮಗೆ ಟ್ರೀಟ್ಮೆಂಟ್ ಮಾಡೋ ಒಂದು ಅವಶ್ಯಕತೆ ಇರ್ತದೆ. ಸೊ ಹೇಗೆ ಟ್ರೀಟ್ಮೆಂಟ್ ಅಂತಂದರೆ ಯೂಶ್ವಲಿ ಈಗ ಹೇರ್ ಫಾಲ್ ಎಕ್ಸಸ್ ಇದ್ದರೆ ನಾವು ನೋಡ್ತೀವಿ. ಫಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೋಡೋದಂದ್ರೆ ಯಾವ ಕಾರಣದಿಂದ ಆಗ್ತಾಯಿದೆ ಅಂತ. ಈಗ ಹೇಗೆ ಅಂತಂದರೆ ಒಂದು ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಕೊಡಲಿಕ್ಕಾಗೋದಿಲ್ಲ. ಯಾರಿಗೋ ಒಂದು ಹೇರ್ ಫಾಲ್ ಆಗ್ತಾಯಿದೆ, ಈ ಎಣ್ಣೆ ಉಪಯೋಗಿಸಿ ಅಥವಾ ಈ ಶ್ಯಾಂಪು ಉಪಯೋಗಿಸಿ ಈ ಮಾತ್ರೆ ತೊಗೊಳ್ಳಿ ಸರಿ ಹೋಗ್ತದೆ, ಆ ಥರ ಇರೋದಿಲ್ಲ. ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯಾವ ಕಾರಣದಿಂದ ಆಗ್ತಾಯಿದೆ ಅಂತ. ಸೊ ಅದನ್ನು ಒಂದು ನಾವು ಯೂಶ್ವಲಿ ಯಾರೇ ಬಂದಾಗ ನಾವು ಡೀಟೇಲ್ಡ್ ಹಿಸ್ಟ್ರಿ ತೊಗೊಂಡು ಯಾವ ಕಾರಣದಿಂದ ಆಗ್ತಾಯಿದೆ ಅಂತಂದರೆ ಕಳೆದ 6 months ಅವ್ರದ್ದು ಹೆಲ್ತಲ್ಲಿ ಏನೇನು ಚೇಂಜಸ್ ಆಗಿದೆ ಎಲ್ಲ ನೋಡಿ, ಬೇಕಾದಲ್ಲಿ ಕೆಲವೊಂದು ಬ್ಲಡ್ ಟೆಸ್ಟ್ ಸಹ ಮಾಡಿ ಒಂದು ಕಾರಣ ಗೊತ್ತಾದಾಗ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಯೂಶ್ವಲಿ ಹೇರ್ ಫಾಲ್ ಒಂದು ಟ್ರೀಟ್ಮೆಂಟ್ ಕೊಟ್ಟ ನಂತರ ಒಂದು 2 ತಿಂಗಳಲ್ಲಿ ಕಮ್ಮಿ ಆಗ್ತಾ ಬರ್ತದೆ. ಅದಾದ ನಂತರ ಬರೀ ಹೇರ್ ಫಾಲ್ ಆಗಿದ್ದರೆ ನಾವೇನು ಟ್ರೀಟ್ಮೆಂಟ್ ಮುಂದುವರಿಸೋ ಅವಶ್ಯಕತೆ ಇರೋದಿಲ್ಲ. ಇಟ್ ಗ್ರೋಸ್ ಆನ್ ಇಟ್ಸ್ ಓನ್ ಪ್ರೊವೈಡೆಡ್ ನ್ಯೂಟ್ರಿಷನ್ ಮತ್ತು ಅವ್ರ ಹೆಲ್ತ್ ಸರಿ ಇದ್ದರೆ. ಸೊ ಇದು ಹೇರ್ ಫಾಲ್ಗೆ ಕೊಡುವಂಥ ಟ್ರೀಟ್ಮೆಂಟ್ಗಳು.
ಇನ್ನು ದ ಬಿಗರ್ ಇಶ್ಯೂಸ್ ಅಂತಂದರೆ ಈಗ ಹೇರ್ ಲಾಸ್ ಅಂತ ನಾನು ಏನು ಹೇಳ್ತಾ ಇದ್ದೆ ಅಲ್ಲ, ಅಂದರೆ ಇಲ್ಲಿ ನಮ್ಮ ನೆತ್ತಿಯ ಮೇಲೆ ಈ ಪಾರ್ಟಲ್ಲಿ ತೆಳುವಾಗೋದು, ಅದಕ್ಕೆ ಟ್ರೀಟ್ಮೆಂಟ್ಗಳು ವೆರಿ ಇಂಪಾರ್ಟೆಂಟ್. ಅಂದರೆ ಯಾರೇ ಆಗಲಿ ಥಿನ್ನಿಂಗ್ ನೋಡೋರು ಆದಷ್ಟು ಬೇಗ ಒಂದು ಸ್ವಲ್ಪ ಹೆಲ್ಪ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಆ ಸ್ಟೇಜಸ್ನ ಅವರು ದಾಟಬಾರ್ದು. ಅರ್ಲಿ ಸ್ಟೇಜಸ್ಸಲ್ಲಿ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಆರ್ ಬೆಟರ್. ಲೇಟರ್ ಸ್ಟೇಜಸ್ಸಲ್ಲಿ ಅವರು ಮೆಡಿಸಿನ್ಗಿಂತ ಜಾಸ್ತಿ ಸರ್ಜಿಕಲ್ ಲೈನ್ ಹೋಗ್ಬಿಡ್ತಾರೆ. ಸೊ ಅರ್ಲಿ ಸ್ಟೇಜಸ್ಸಲ್ಲಿ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್. ಇದ್ರದ್ದು ಟ್ರೀಟ್ಮೆಂಟ್ ಯೂಶ್ವಲಿ ನಾವು ಕನ್ವೆನ್ಷನಲಿ ಅಂತಂದರೆ ನಾವು ಸುಮಾರು ಒಂದು 30 ವರ್ಷದಿಂದ ಕೆಲವೊಂದು ಡ್ರಗ್ಸ್ ಯೂಸ್ ಆಗ್ತಾ ಬರ್ತಾ ಇದೆ. ನೀವು ಕೇಳಿರ್ಬೋದು, ಮಿನಾಕ್ಸಿಡಿಲ್ ಅಂತ ಇರ್ತದೆ, ಫಿನಾಸ್ಟರೈಡ್ ಅಂತ ಇರ್ತದೆ, ಡ್ಯೂಟಾಸ್ಟರೈಡ್ ಅಂತ ಇರ್ತದೆ. ಈ ಟ್ಯಾಬ್ಲೆಟ್ಸ್ಗಳು ಆಲ್ಮೋಸ್ಟ್ ಒಂದು ಕಳೆದ 30 ವರ್ಷದಿಂದ ಇದೆ. ಇದು ಅಪ್ರೂವ್ಡ್ ಟ್ರೀಟ್ಮೆಂಟ್. ಇದು ನಮ್ಗೆ ಗೊತ್ತಿರುವಂಥ ಟ್ರೀಟ್ಮೆಂಟ್. ಇದ್ರದ್ದು ಎಫೆಕ್ಟ್ಸ್ ಹೇಗೆ ಅಂತ ಗೊತ್ತು ನಮಗೆ, ಇದ್ರದ್ದು ಸೈಡ್ ಎಫೆಕ್ಟ್ಸ್ ಹೇಗೆ ಅಂತ ಗೊತ್ತು. ಸೊ ಇಟ್ಸ್ ಒನ್ ಆಫ್ ದ ವೆಲ್ ನೋನ್ ಟ್ರೀಟ್ಮೆಂಟ್ ವಿಚ್ ವಿ ಆರ್ ಯೂಸಿಂಗ್ ಆ್ಯಂಡ್ ವಿ ಆರ್ ಆಲ್ಸೋ ಯೂಸಿಂಗ್ ನೌ ಆಲ್ಸೋ. ವಿ ಆರ್ ಬೀನ್ ಯೂಸಿಂಗ್ ಆ್ಯಂಡ್ ವಿ ಆರ್ ಯೂಸಿಂಗ್ ನೌ. ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಬಟ್ ಜನರಿಗೆ ಇದರಲ್ಲಿ ಒಂದು ಸ್ವಲ್ಪ ಹೆದರಿಕೆ ಇದೆ. ಈ ಥರ ಔಷಧಿಗಳಲ್ಲಿ ಸೈಡ್ ಎಫೆಕ್ಟ್ ಬಗ್ಗೆ ಒಂದು ಸ್ವಲ್ಪ ಹೆದರಿಕೆ ಇದೆ. ಸೊ ಆ ಥರ ಹೆದರುವಂಥ ವಿಷಯ ಏನಿಲ್ಲ. ಅದನ್ನೊಂದು ಕರೆಕ್ಟ್ ಡೋಸಲ್ಲಿ ಕರೆಕ್ಟ್ ಟೈಮಲ್ಲಿ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಕಮ್ಮಿ ಇರ್ತದೆ, ಹೆಲ್ಪ್ಫುಲ್ ಎಫೆಕ್ಟ್ಸ್ ಜಾಸ್ತಿ ಇರ್ತದೆ. ಸೊ ಅದನ್ನೊಂದು ಕರೆಕ್ಟಾಗಿ ಮಾನಿಟ್ರ್ ಮಾಡಿ ತೆಗೆಯೋದು ಇಂಪಾರ್ಟೆಂಟ್. ಸೊ ಇದು ಈ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂಥ ಟ್ರೀಟ್ಮೆಂಟ್ಸ್. ಇದರಲ್ಲಿ ಯಾವುದೆಲ್ಲ ಟೈಪ್ಸ್ ಇದೆ ಹೇರ್ ಫಾಲಲ್ಲಿ ಚಿಕಿತ್ಸಾ ವಿಧಾನದಲ್ಲಿ? ಚಿಕಿತ್ಸಾ ವಿಧಾನಗಳಲ್ಲಿ ಅಂತಂದರೆ ನೀವು ಮುಂಚೆಯಿಂದ ನೋಡಿರ್ಬೋದು, ನಾನು ಈಗಷ್ಟೇ ಹೇಳಿದ್ದು ಒಂದು ಮೆಡಿಕಲ್ ಲೈನ್ ಅಂತ. ಮೆಡಿಕಲ್ ಲೈನ್ ಅಂತಂದರೆ ಔಷಧಿಗಳನ್ನ ಯೂಸ್ ಮಾಡೋದು. ಈ ಔಷಧಿಗಳು ಆ್ಯಲೋಪತಿ ಆಗಿರ್ಬೋದು, ಕೆಲವೊಂದು ಸತಿ ಆಯುರ್ವೇದಿಕ್, ಹೋಮಿಯೋಪತಿ, ಈ ಥರ ಬೇರೆ ಬೇರೆ ಮೆಡಿಸಿನ್, ಫೀಲ್ಡ್ ಆಫ್ ಮೆಡಿಸಿನ್ಸ್ ಇರ್ತಾರೆ. ಮೆಡಿಸಿನಲ್ ಲೈನ್ ಅಂತ ಇರ್ತದೆ. ಇದರಲ್ಲಿ ಯೂಶ್ವಲಿ ಮೋಸ್ಟ್ ಆಫ್ ದ ಹೇರ್ ಪ್ರಾಡಕ್ಟ್ಸ್ ಇರೋದು ಒಂದು ಸೊಲ್ಯೂಷನ್ ಬೇಸ್ಡ್ ಇರ್ತದೆ, ನಾವು ಟಾಪಿಕಲ್ಲಿ ಹಚ್ಚುವಂಥದ್ದು. ಕೆಲವೊಂದು ಮಾತ್ರೆಗಳಿರ್ತದೆ. ಯೂಶ್ವಲಿ ಮಾತ್ರೆಗಳನ್ನ ಲಾಂಗ್ ಟರ್ಮ್ ಯೂಸ್ ಮಾಡೋದಿಲ್ಲ ನಾವು. ಕೆಲವೊಂದು ತಿಂಗಳು ಯೂಸ್ ಮಾಡಿ ಒಂದು ಸ್ವಲ್ಪ ಮಾತ್ರೆಗಳನ್ನ ಬ್ರೇಕ್ ಕೊಡ್ತೀವಿ. ಸೊ ಅವನ ಮೇಂಟೆನೆನ್ಸ್ ನಮಗೆ ಲೋಷನ್ಸ್ನ ಅಪ್ಲೈ ಮಾಡೋ ಅವಶ್ಯಕತೆ ಇರ್ತದೆ. ಸೊ ಇದು ಮೆಡಿಸಿನಲ್ ಲೈನ್. ದಿಸ್ ಇಸ್ ಅನ್ ಓಲ್ಡ್ ಸಿಸ್ಟಮ್. ಅಂದರೆ ಕನ್ವೆನ್ಷನಲಿ ವಿ ಹ್ಯಾವ್ ಬಿನ್ ಯೂಸಿಂಗ್ ದಿಸ್. ದ ನೆಕ್ಸ್ಟ್ ಈಗ ಏನು ಇತ್ತೀಚೆಗೆ ನಾವು ನೋಡಿರೋದು ಅಂತಂದರೆ ರೀಜನರೇಟಿವ್ ಮೆಡಿಸಿನ್ ಅಂತ. ರೀಜನರೇಟಿವ್ ಮೆಡಿಸಿನ್ ಅಂತಂದರೆ ಏನು ಅರ್ಥ ಅಂತಂದರೆ, ಇರೋ ಸೆಲ್ಸ್ನ ನಾವು ಯಾವುದಾದ್ರೂ ರೀತಿಯಲ್ಲಿ ರೀಜನರೇಟ್ ಮಾಡೋದು. ಅಂತಂದರೆ ಅದು ವಾಪಸ್ ನಾರ್ಮಲ್ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಲಿ ಅಂತ. ಈ ಹೇರ್ ಥಿನ್ನಿಂಗ್ ಅಥವಾ ಹೇರ್ ಲಾಸ್ ಇರೋ ಕಂಡೀಷನ್ಸಲ್ಲಿ ಮೇಯ್ನ್ ಇಶ್ಯೂ ಏನಂತಂದರೆ ಸೆಲ್ಸ್ ಕ್ರಮೇಣವಾಗಿ ಏಜ್ ಆದ ಹಾಗೆ ಸಣ್ಣದಾಗಿ ಸತ್ತು ಹೋಗೋದು. ಸೊ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ಇದನ್ನು ರೀಗ್ರೋ ಮಾಡ್ಬೋದಾ, ನಾರ್ಮಲ್ ಆಗಿ ರೀಗ್ರೋ ಮಾಡ್ಬೋದಾ ಅಂತ ಟ್ರೈ ಮಾಡುವಂಥ ಒಂದು ವಿಧಾನಕ್ಕೆ ನಾವು ರೀಜನರೇಟಿವ್ ಮೆಡಿಸಿನ್ಸ್ ಅಂತ ಹೇಳೋದು. ರೀಜನರೇಟಿವ್ ಥೆರಪೀಸ್ ಮೋರ್ ದ್ಯಾನ್ ಮೆಡಿಸಿನ್. ಯಾಕಂದರೆ ಇದರಲ್ಲಿ ನಾವು ಕನ್ವೆನ್ಷನಲ್ ಈ ಥರ ಸೀರಮ್, ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ಏನಿರ್ತದೆ, ಇದು ನೀವು ಕೇಳಿರ್ಬೋದು, ಸ್ಟೆಮ್ ಸೆಲ್ ಬೇಸ್ಡ್ ಥೆರಪಿ ಅಂತ ಇರ್ತದೆ, ಅಥವಾ ಸ್ಟೆಮ್ ಸೆಲ್ ಡಿರೈವ್ಡ್ ಪ್ರಾಡಕ್ಟ್ಸ್ ಇರ್ತದೆ, ಕೆಲವೊಂದು ಗ್ರೋತ್ ಫ್ಯಾಕ್ಟರ್ಸ್ ಅಂತ. ಮತ್ತು ಈ ಗ್ರೋತ್ ಫ್ಯಾಕ್ಟರ್ಸ್ ಬ್ಲಡ್ಡಲ್ಲಿ, ರಕ್ತದಲ್ಲಿರುವಂಥ ಒಂದು ಗ್ರೋತ್ ಫ್ಯಾಕ್ಟರ್ಸ್ನ ನಾವು ಉಪಯೋಗಿಸಿ ಕೂದಲು ಬೆಳೆಸಲಿಕ್ಕೆ ಟ್ರೈ ಮಾಡೋದು. ಇದಕ್ಕೆ ನಾವು ರೀಜನರೇಟಿವ್ ಮೆಡಿಸಿನ್ ಅಂತೀವಿ. ಇದು ಇತ್ತೀಚಿನ ದಿನಗಳಲ್ಲಿ ಈ ಕೂದಲು ಬೆಳವಣಿಗೆಯಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಪ್ಲೇ ಮಾಡ್ತಾ ಇದೆ. ಸೊ ನಾವು ಯಾವುದೇ ಹೇರ್ ಫಾಲ್ ಇದ್ದರೂ ಅಥವಾ ಹೇರ್ ಲಾಸ್ ಇದ್ದರೂ ರೆಗ್ಯುಲರ್ ಔಷಧಿಯ ಜೊತೆಗೆ ಇದನ್ನು ಉಪಯೋಗಿಸೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಉಂಟು. ವೈ ಫಾರ್ ದ ಓನ್ಲಿ ರೀಸನ್, ನಮ್ಮದು ಹಳೆ ಔಷಧಿದು ಸೈಡ್ ಎಫೆಕ್ಟ್ ಬಗ್ಗೆ ಸ್ವಲ್ಪ ಜನರಿಗೆ ಇವಾಗಲೂ ಸ್ವಲ್ಪ ಹೆದರಿಕೆ ಉಂಟು. ಸೊ ಆನ್ಲೈನಲ್ಲಿ ಹೋಗಿ ಫಸ್ಟ್ ಆ ಔಷಧಿ ಬಗ್ಗೆ ಸರ್ಚ್ ಮಾಡಿದಾಗ ಸೈಡ್ ಎಫೆಕ್ಟ್ಗಳ ದೊಡ್ಡ ಲಿಸ್ಟ್ ಬರ್ತದೆ. ನಂತರ ಅವರು ಉಪಯೋಗಿಸ್ಲಿಕ್ಕೆ ಸ್ವಲ್ಪ ಹೆದರ್ಕೊತಾರೆ. ಸೊ ಇಟ್ಸ್ ಎ ನಾರ್ಮಲ್ ಹ್ಯೂಮನ್ ಬಿಹೇವಿಯರ್. ಫಸ್ಟ್ ನಾವು ಯಾವುದೇ ಸೈಡ್ ಎಫೆಕ್ಟ್ ನೋಡಿದಾಗ ನಮಗದು ಬೇಡ ಅನಿಸ್ತದೆ. ಸೊ ಹಾಗಾಗಿ ಇದರದ್ದು ಒಂದು ಸ್ವಲ್ಪ ಅಕ್ಸೆಪ್ಟೆನ್ಸ್ ಕಮ್ಮಿ ಇರೋದ್ರಿಂದ ಇದ್ರ ರೀಜನರೇಟಿವ್ ಮೆಡಿಸಿನ್ಸ್ ಅಕ್ಸೆಪ್ಟೆನ್ಸ್ ಸ್ವಲ್ಪ ಬೆಳೀತಾ ಉಂಟು ಓವರ್ ದ ಡೇಸ್. ಆ್ಯಂಡ್ ಇನ್ ಫ್ಯೂಚರ್ ದಿಸ್ ಮೇ ಬಿ ದ ಥಿಂಗ್, ಈ ಮೆಡಿಸಿನ್ಗಿಂತ ಇದೇ ಉಪಯೋಗಿಸೋದು ಜಾಸ್ತಿ ಇರ್ಬೋದು. ಸೊ ಇದು ಎರಡು ವಿಧಾನಗಳು ಟ್ರೀಟ್ಮೆಂಟಲ್ಲಿ.
ಕೆಲವೊಂದು ಸತಿ ಎಲ್ಲಿ ನಮಗೆ ಈ ರೀಜನರೇಟಿವ್ ಮೆಡಿಸಿನ್ನು ಹೆಲ್ಪ್ ಆಗೋದಿಲ್ಲ ಮತ್ತು ಈ ಮೆಡಿಸಿನ್ಸು ಹೆಲ್ಪ್ ಆಗೋದಿಲ್ಲ, ಮೇ ಬಿ ಆನ್ ಅ ಲೇಟರ್ ಸ್ಟೇಜ್ ನಾವು ಸರ್ಜಿಕಲ್ ವೇನು ಯೂಸ್ ಮಾಡ್ತೀವಿ. ದಟ್ ಈಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದರೆ ಎಲ್ಲಿ ಕೂದಲು ಬೆಳೆಯುವ ಚಾನ್ಸಸ್ಸೇ ಇಲ್ಲ ಅಂತ ಇಲ್ಲದೆ ಇರುವಾಗ ಹಿಂದೆಯಿಂದ ಸ್ವಲ್ಪ ಕೆಲವೊಂದು ಒಳ್ಳೆಯ ಕೂದಲನ್ನ ತೆಗೆದು ನಾವು ಇಲ್ಲದೆ ಇರೋ ಜಾಗಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ಹೊಸ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ಈ ರೀಜನರೇಟಿವ್ ಮೆಡಿಸಿನ್ ಇಸ್ ಎ ಹೊಸ ಟ್ರೀಟ್ಮೆಂಟ್. ಇದರಲ್ಲಿ ಏನೇನು ಇರ್ತದೆ ಅಂತಂದರೆ ದ ಬೇಸಿಕ್ ವೆರಿ ಕಾಮನ್ ಅಂತಂದರೆ ನಾವು ಈಗ ನೀವು ಕೇಳಿರ್ಬೋದು ಇದ್ರ ಬಗ್ಗೆ PRP ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. PRP ಅಂತಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತಂದರೆ ನಮ್ಮ ರಕ್ತದಲ್ಲಿ ಕೆಲವೊಂದು ಸೆಲ್ಸ್ ಇರ್ತದೆ, ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಮತ್ತು ಪ್ಲೇಟ್ಲೆಟ್ ಅಂತ ಕೇಳಿರ್ಬೋದು ನೀವು. ಇವೆಲ್ಲ ಒಂದು ಪ್ಲಾಸ್ಮಾ ಅಂತ ಒಂದು ಫ್ಲೂಯಿಡಲ್ಲಿ ಫ್ಲೋಟ್ ಆಗ್ತಾ ಇರ್ತದೆ. ಸೊ ನಮ್ಗೆ ಇದರಲ್ಲಿ ಬೇಕಾಗಿರುವಂಥದ್ದು ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್. ಸೊ ಸ್ಮಾಲ್ ಅಮೌಂಟ್ ಆಫ್ ಬ್ಲಡ್ನ ಕಲೆಕ್ಟ್ ಮಾಡಿ ನಾವು ಒಂದು ಪ್ಲೇಟ್ಲೆಟ್ ಮತ್ತು ಪ್ಲಾಸ್ಮಾನ ಸಪ್ರೇಟ್ ಮಾಡ್ತೀವಿ. ಅದೊಂದು ಸಣ್ಣ ವಿಡಿಯೋ ಇದೆ, ಇಫ್ ಶಿ ಕ್ಯಾನ್ ಪ್ಲೇ. ಸೊ ಸ್ಮಾಲ್ ಅಮೌಂಟ್ ಆಫ್ ಬ್ಲಡ್ನ ನಾವು ಕಲೆಕ್ಟ್ ಮಾಡಿ ಅದನ್ನು ನಾವು ಸಪ್ರೇಟ್ ಮಾಡ್ತೀವಿ ಮೆಷಿನಲ್ಲಿ ಹಾಕಿ. ಸೊ ಇಂಪಾರ್ಟೆಂಟ್ ಪಾರ್ಟ್ ಇರೋದು ಇದರಲ್ಲಿ ಪ್ಲೇಟ್ಲೆಟ್ಸ್ ಅಂತ. ಈ ಪ್ಲೇಟ್ಲೆಟ್ಸ್ ಒಳಗೆ ನಮಗೆ ಬೇಕಾಗಿರುವಂಥ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರ್ತದೆ. ಈ ಗ್ರೋತ್ ಫ್ಯಾಕ್ಟರ್ಸೇ ನಾವು ರೀಜನರೇಟಿವ್ ಮೆಡಿಸಿನಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಅಂದರೆ ಕೂದಲನ್ನ ನ್ಯಾಚುರಲ್ ಆಗಿ ಬೆಳೆಸಲಿಕ್ಕೆ ವಿದೌಟ್ ಮೆಡಿಸಿನ್, ಕೂದಲು ಬೆಳಿಲಿಕ್ಕೆ ಹೆಲ್ಪ್ ಆಗಲಿ, ಕೂದಲು ಬೆಳೆಯೋ ಎನ್ವಿರಾನ್ಮೆಂಟ್ ಸರಿ ಇರಲಿ ಅಂತ ಯೂಸ್ ಮಾಡುವಂಥ ಒಂದು ಗ್ರೋತ್ ಫ್ಯಾಕ್ಟರ್ಸ್ ಇದು. ಇದನ್ನು ನಾವು ಈ ಸ್ಮಾಲ್ ಟೆಸ್ಟ್ ಟ್ಯೂಬ್, ನೀವು ಒಂದು ಲ್ಯಾಬ್ಗೆ ಹೋದಾಗ ಹೇಗೆ ಬ್ಲಡ್ ಕಲೆಕ್ಟ್ ಮಾಡ್ತಾರಲ್ಲ ಹಾಗೆ ಕಲೆಕ್ಟ್ ಮಾಡಿ ಅದನ್ನ ಸೆಂಟ್ರಿಫ್ಯೂಜ್ ಮಾಡಿ ಅದರಲ್ಲಿರುವಂಥ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ನ ಸಪ್ರೇಟ್ ಮಾಡ್ತೀವಿ. ಇಟ್ಸ್ ಎ ವೆರಿ ಸ್ಮಾಲ್ ಪ್ರೊಸೀಜರ್. ನಮಗೇನು ಅದಕ್ಕೆ ಅಡ್ಮಿಟ್ ಆಗಬೇಕಂತಿಲ್ಲ. ಇಟ್ಸ್ ಅನ್ OPD ಪ್ರೊಸೀಜರ್. ಅದಕ್ಕೇನು ಪ್ರಿಪ್ರೇಷನ್ನು ಬೇಡ. ಬಂದಾಗ ಸ್ಮಾಲ್ ಅಮೌಂಟ್ ಆಫ್ ಬ್ಲಡ್ ಕಲೆಕ್ಟ್ ಮಾಡಿ ಮೆಷಿನಲ್ಲಿ ಸಪ್ರೇಟ್ ಮಾಡೋದು. ಇದು ಸಪ್ರೇಟ್ ಮಾಡಿದ ನಂತರ ಇಟ್ ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಕಾಂಪೊನೆಂಟ್ಸ್. ಅದನ್ನ ನಾವು ತೆಗೆದು ಸ್ಕ್ಯಾಲ್ಪಿಗೆ ಇಂಜೆಕ್ಟ್ ಮಾಡೋದು ಸಣ್ಣ ಮಟ್ಟದಲ್ಲಿ. ದ ಹೋಲ್ ಪ್ರೊಸೀಜರ್ ಮೇ ಟೇಕ್ ಅರೌಂಡ್ 1 hour ತೊಗೊಳ್ತದೆ. ಅಂದರೆ ಇದು ಯಾವುದೇ ಒಂದು ಪೇಯ್ನ್ಫುಲ್ ಪ್ರೊಸೀಜರ್ ಅಲ್ಲ. ಮಾಡುವ ಮುಂಚೆ ಕೆಲವೊಂದು ಪೇಯ್ನ್ ಕಮ್ಮಿ ಆಗಲಿ ಅಂತ ಕ್ರೀಮ್ಸ್ ಹಚ್ಚಿರ್ತೀವಿ, ಅನಸ್ತೇಷಿಯಾ ಹೆಲ್ಪ್ ತೊಗೊತೀವಿ, ಅಂದರೆ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಇದನ್ನು ಇಂಜೆಕ್ಟ್ ಮಾಡೋದು. ಸೊ ಇದು ಒನ್ ಆಫ್ ದ ಕಾಮನ್ ಪ್ರೊಸೀಜರ್ PRP ಅಂತ. ಇದರಲ್ಲೇ ನಮ್ಮದು ದ ನೆಕ್ಸ್ಟ್ ಲೆವೆಲ್ ಏನು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ ಇರ್ತದೆ, GFC ಅಂತ, ಅದು ಬಂದಿದೆ ಈಗ. ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತಂದರೆ PRPಯಲ್ಲಿ ನಾವು ಯಾರು ಓನ್ ಬ್ಲಡ್ ತೆಗೆದಿರ್ತೀವಿ ಅದರಲ್ಲಿರುವಂಥ ಗ್ರೋತ್ ಫ್ಯಾಕ್ಟರ್ನ ಯೂಸ್ ಮಾಡಿರ್ತೀವಿ. ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟಲ್ಲಿ ಆಲ್ರೆಡಿ ಸ್ವಲ್ಪ ಲ್ಯಾಬಿಂದ ಡಿರೈವ್ ಆದ ಗ್ರೋತ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ಅದು ಮತ್ತು ಈ ಬ್ಲಡ್ಡಲ್ಲಿರುವಂಥ ಗ್ರೋತ್ ಫ್ಯಾಕ್ಟರ್ ಆ್ಯಡ್ ಆಗಿ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ ಅಂತ. ಸೊ ಪರ್ಸನ್ ಹೂ ಇಸ್ ಆಪ್ಟಿಂಗ್ ಫಾರ್ PRP ಅವರು ಒಂದು ಇಂಟರ್ವಲ್ ಮಾಡುವ ಇಂಟರ್ವಲ್, ಅಂದರೆ ಟ್ರೀಟ್ಮೆಂಟ್ ತೊಗೊಳ್ಳೋ ಇಂಟರ್ವಲ್ಸ್ ಮತ್ತು GFC ತೊಗೊಳ್ಳೋ ಇಂಟರ್ವಲ್ಸ್ ಸ್ವಲ್ಪ ವೇರಿಯೇಷನ್ ಇರ್ತದೆ. ಇಟ್ಸ್ ಎ ನೆಕ್ಸ್ಟ್ ಲೆವೆಲ್ PRP ಅಂತ ಹೇಳೋದು. ಅದರಲ್ಲೂ ನೆಕ್ಸ್ಟ್ ಲೆವೆಲ್ ಉಂಟು IPRF ಅಂತ. ಸೊ ಈ ಥರ ಬೇರೆ ಬೇರೆ ರೀತಿಯ ರೀಜನರೇಟಿವ್ ಮೆಡಿಸಿನ್ಸ್, ಅಂದರೆ ಬ್ಲಡ್ ಡಿರೈವ್ಡ್ ಪ್ರಾಡಕ್ಟ್ಸ್, ಅಂದರೆ ಅವ್ರದ್ದೇ ಯಾರ್ದು ಹೇರ್ ಫಾಲ್ ಆಗ್ತಾ ಇರ್ತದೆ ಅವ್ರದ್ದೇ ಒಂದು ಸ್ಮಾಲ್ ಅಮೌಂಟ್ ಆಫ್ ಬ್ಲಡ್ ಕಲೆಕ್ಟ್ ಮಾಡಿ ಟ್ರೀಟ್ಮೆಂಟ್ಗೆ ಯೂಸ್ ಮಾಡುವಂಥ ವಿಧಾನಗಳು PRP, GFC ಮತ್ತು IPRF ಅಂತ. ಸೊ ಈ ಥರ ಈ ಟ್ರೀಟ್ಮೆಂಟ್ಸ್ ಇತ್ತೀಚಿನ ದಿನಗಳೇ ತುಂಬ ಜನ ಯೂಸ್ ಮಾಡ್ತಾರೆ. ಯಾಕಂದರೆ ದೇ ಕನ್ಸಿಡರ್ ಇಟ್ ಆಸ್ ಸಮಥಿಂಗ್ ವಿಚ್ ಇಸ್ ಸೇಫ್. ಅಂದರೆ ಮೋಸ್ಟ್ ಆಫ್ ದ ಮೆಡಿಸಿನ್ಸಲ್ಲಿ ಸೈಡ್ ಎಫೆಕ್ಟ್ ಇರ್ತದೆ, ಇದು ಅವ್ರದ್ದೇ ಆದ ಒಂದು ಬ್ಲಡ್ಡಲ್ಲಿ ಮಾಡುವಂಥ ಟ್ರೀಟ್ಮೆಂಟ್. ಸೊ ದೇ ಫೈಂಡ್ ಇಟ್ ವೆರಿ ಬೆನಿಫಿಷಿಯಲ್. ಇದು ಬ್ಲಡ್ ಡಿರೈವ್ಡ್ ಪ್ರಾಡಕ್ಟ್ಸ್ ಅಂತ. ಇನ್ನು ಈ ರೀಜನರೇಟಿವ್ ಮೆಡಿಸಿನ್ಸಲ್ಲಿ ಇದು ಜಸ್ಟ್ ಬ್ಲಡ್ ಡಿರೈವ್ಡ್ ಪ್ರಾಡಕ್ಟ್ಸ್ ಒಂದೇ ಅಲ್ಲ, ಸ್ವಲ್ಪ ನೆಕ್ಸ್ಟ್ ಸ್ಟೆಮ್ ಸೆಲ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತಲೂ ಸಹ ಇದೆ. ಇದರಲ್ಲಿ ಏನಾಗ್ತದೆ ಅಂತಂದರೆ ಮುಂಚೆ ಬ್ಲಡ್ ಡಿರೈವ್ಡ್ ಪ್ರಾಡಕ್ಟ್ಸಲ್ಲಿ ಇಟ್ಸ್ ಜಸ್ಟ್ ದ ಗ್ರೋತ್ ಫ್ಯಾಕ್ಟರ್ ನಾವು ಯೂಸ್ ಮಾಡೋದು. ದ ನೆಕ್ಸ್ಟ್ ಲೆವೆಲ್ ಏನಂತಂದರೆ ಸಣ್ಣ ಅಮೌಂಟ್ ಆಫ್ ಹೇರ್ ಫಾಲಿಕಲ್ನ ನಾವು ಕಲೆಕ್ಟ್ ಮಾಡ್ತೀವಿ ಇಲ್ಲಿಂದ ಎಲ್ಲಾದರೂ. ಅದರದ್ದೊಂದು ವಿಡಿಯೋ ಉಂಟು, ನೋಡಿ ತೋರಿಸ್ತಾರೆ. ಡಾಕ್ಟರ್, ಸೆಮ್ ಸ್ಟೈಲ್ ಉಪಯೋಗಿಸಿ ಕೂದಲು ಉದುರಿಕೆಗೆ ಚಿಕಿತ್ಸೆ ಪಡಿಬಹುದಾ?
ಹಾಂ, ಈಗ ನಾವು ರೀಜನರೇಟಿವ್ ಮೆಡಿಸಿನ್ ಮಾತಾಡುವಾಗ ಈ ಸ್ಟೆಮ್ ಸೆಲ್ ಟ್ರೀಟ್ಮೆಂಟ್ ಅಂತ ಒಂದು ಬರ್ತದೆ. ಸ್ಟೆಮ್ ಸೆಲ್ ಅಂತಂದ್ರೆ ಏನರ್ಥ? ಸ್ಟೆಮ್ ಸೆಲ್ ಅನ್ನೋದು ಈಗ ಒಂದು ಕೂದಲು ಬೆಳಿಲಿಕ್ಕೆ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ ಈ ಸ್ಟೆಮ್ ಸೆಲ್. ಇದು ಕೂದಲು ಅಂತಲ್ಲ, ಯಾವುದೇ ದೇಹದ ಯಾವುದೇ ಆರ್ಗನ್ ಬೆಳಿಲಿಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ ಸ್ಟೆಮ್ ಸೆಲ್ ಅಂತ. ಸೊ ಈಗ ನಮ್ಮ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು, ಇದರಲ್ಲೆಲ್ಲದ ಬೇಸಿಕ್ ಕಾನ್ಸೆಪ್ಟ್ ಎಂತ ಅಂತಂದರೆ, ನಮ್ಮ ಎಲ್ಲಿ ಸ್ಟೆಮ್ ಸೆಲ್ ಸರಿ ಉಂಟು ಅಲ್ಲಿಂದ ಅದನ್ನ ತೆಗೆದು ಇಲ್ಲದೇ ಇರೋ ಜಾಗಕ್ಕೆ ಹಾಕೋದು. ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಟ್ರೀಟ್ಮೆಂಟ್ ಏನು ಇದೆ ವರ್ಲ್ಡ್ ವೈಡ್ ಅಂತಂದರೆ, ಕೆಲವೊಂದು ಕೂದಲನ್ನು ಮಾತ್ರ ಒಂದು ಎಕ್ಸ್ಟ್ರಾಕ್ಟ್ ಮಾಡಿ, ಒಂದು ವಿಡಿಯೋ ತೋರಿಸ್ತೀನಿ, ಕೆಲವೊಂದು ಕೂದಲು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಆ ಕೂದಲಲ್ಲಿ ಇರುವಂಥ ಸ್ಟೆಮ್ ಸೆಲ್ನ ನಾವು ಒಂದು ಸೊಲ್ಯೂಷನ್ ಥರ ಪ್ರಿಪೇರ್ ಮಾಡಿ ಆ ಸೊಲ್ಯೂಷನ್ನ ನಾವು ಎಲ್ಲಿ ಕೂದಲು ಕಮ್ಮಿ ಇದೆ ಅಲ್ಲಿ ಹಾಕುವಂಥ ಒಂದು ಟ್ರೀಟ್ಮೆಂಟು ಸಹ ಇದೆ. ಇದಕ್ಕೆ ನಾವು ಸ್ಟೆಮ್ ಸೆಲ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳೋದು. ಈಗ PRPಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ, PRPಯಲ್ಲಿ ನಾವು ಗ್ರೋತ್ ಫ್ಯಾಕ್ಟರ್ ಯೂಸ್ ಮಾಡೋದು, ಇದರಲ್ಲಿ ಡೈರೆಕ್ಟ್ ಸ್ಟೆಮ್ ಸೆಲ್ಸ್ನೇ ಡಿಸ್ಟ್ರಿಬ್ಯೂಟ್ ಮಾಡೋದು. ಬಟ್ ಇದಕ್ಕೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತಂದರೆ, ಇದನ್ನು ನಾವು ಜಸ್ಟ್ ಒಂದು ಸಣ್ಣ ಏರಿಯಾಗೆ ಅಷ್ಟೇ ಮಾಡ್ಬೋದು. ಎಲ್ಲಿ ಕೂದಲು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಹೋಗ್ತಾ ಉಂಟು ಅಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರೋದು. ಬಟ್ ತುಂಬ ಜಾಗದಲ್ಲಿ ನಮಗೂ ಕೂದಲು ಲಾಸ್ ಇದೆ ಅಂತ ಇದ್ದಾಗ ಅದಕ್ಕೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನೇ ಮಾಡಬೇಕಾಗ್ತದೆ. ಸೊ ರೀಜನರೇಟಿವ್ ಮೆಡಿಸಿನ್ ಅನ್ನೋದು ಇಟ್ಸ್ ಆಲ್ವೇಸ್ ಲಿಮಿಟೆಡ್ ಟು ಅರ್ಲಿ ಸ್ಟೇಜ್. ಅಂತಂದರೆ ಕೂದಲು ಉದುರುವುದು ಸ್ಟಾರ್ಟ್ ಆಗುವ ಸ್ಟೇಜಸ್ಸಲ್ಲಿ ನಮಗೆ ಈ ರೀಜನರೇಟಿವ್ ಮೆಡಿಸಿನ್ ತುಂಬ ಹೆಲ್ಪ್ ಮಾಡ್ತದೆ. ಅಂದರೆ ಕೂದಲು ಉದುರುವುದು ಕಂಪ್ಲೀಟ್ ಆಗೋದು ಬೇಡ, ವಾಪಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಲಿ ಮತ್ತು ಅದನ್ನ ಮೇಂಟೈನ್ ಆಗಲಿ ಅಂತ ಸಹ ಮಾಡಲಿಕ್ಕೆ ಈ ರೀಜನರೇಟಿವ್ ಮೆಡಿಸಿನ್ ಯೂಸ್ ಆಗೋದು. ಸೊ ಸ್ಟೆಮ್ ಸೆಲ್ ಬೇಸ್ ಥೆರಪಿಯಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಹೇರ್ ಫಾಲಿಕಲ್ನ ತೆಗೆದು ಅದರಲ್ಲಿರುವಂಥ ಸ್ಟೆಮ್ ಸೆಲ್ಸ್ನ ನಾವು ಈ ಥರ ಒಂದು ಸಿರಿಂಜಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಮಾಡಿ, ಆಮೇಲೆ ನಂತರ ಎಲ್ಲಿ ನಮ್ಮದು ಹೇರ್ ಥಿನ್ನಿಂಗ್ ಇರ್ತದೆ, ಲೈಕ್ ಈ ಥರ ಥಿನ್ನಿಂಗ್ ಇದ್ದ ಜಾಗದಲ್ಲಿ ಲೋಕಲ್ ಅನಸ್ತೇಷಿಯಾ ಅಂತ ನಾವು ಕೊಡ್ತೀವಿ. ಲೋಕಲ್ ಅನಸ್ತೇಷಿಯಾ ಅಂತಂದರೆ ಅಲ್ಲಿ ಆ ಜಾಗದಲ್ಲಿ ಒಂದು ಸ್ಪರ್ಶಜ್ಞಾನ ಕಮ್ಮಿ ಆಗಲಿ ಅಂತ ಕೊಟ್ಟು ಜಸ್ಟ್ ಅಟ್ ಒಂದು ಸಣ್ಣ ಸಿರಿಂಜ್, ಈ ನಾವು PRP ಆಗಲಿ ಏನೇ ಟ್ರೀಟ್ಮೆಂಟ್ ರೀಜನರೇಟಿವ್ ಮೆಡಿಸಿನಲ್ಲಿ ಮಾಡುವಾಗ ವೆರಿ ಫೈನ್ ನೀಡಲ್ ಯೂಸ್ ಮಾಡ್ತೀವಿ, ಅದರಲ್ಲಿ ನೋವೇ ಆಗೋದಿಲ್ಲ ಜಾಸ್ತಿ. ನೋವು ಆಗದೇ ಇರೋ ಹಾಗೆ ಕೆಲವೊಂದು ಮುಂಚಿತವಾಗಿ ನಾವು ಕ್ರಮ ತೊಗೊಂಡಿರ್ತೀವಿ. ಮತ್ತು ಪ್ರೊಸೀಜರಲ್ಲಿ ಪೇಯ್ನ್ ವಿಲ್ ಬಿ ವೆರಿ ಮಿನಿಮಲ್. ಮೋಸ್ಟ್ ಆಫ್ ಜನ ಅದು ಪ್ರೊಸೀಜರ್ ಮಾಡಿ ಇಮಿಡಿಯೇಟ್ಲಿ ಮನೆಗೆ ಹೋಗ್ಬೋದು. ಸೊ ಇಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಡೇ ಕೇರ್, ಅಥವಾ ಒಂದು ದಿನ OPD ಬೇಸಿಸ್ ಟ್ರೀಟ್ಮೆಂಟ್ ಇದು. ಅಂದರೆ ಅಲ್ಲೇ ಕ್ಲಿನಿಕ್ಕಿಗೆ ಬಂದು ಮಾಡಿಸ್ಕೊಂಡು ಹೋಗುವಂಥ ಒಂದು ಟ್ರೀಟ್ಮೆಂಟ್ ಇದು. ಸೊ ದಿಸ್ ಇಸ್ ಸ್ಟೆಮ್ ಸೆಲ್ ಬೇಸ್ ಥೆರಪಿ ಅಂತ. ಇದು ಲಾಂಗ್ ಪ್ರೊಸೀಜರ್ ಏನಾದರೂ ಇದೆಯಾ ಇದರಲ್ಲಿ? ಇದು ಒಂದು ಕಾಮನ್ ಕ್ವಶನ್ ಏನು ಕೇಳ್ತಾರಂತ ಎಲ್ಲರೂ ಈ ಥರ ಟ್ರೀಟ್ಮೆಂಟ್ಸಲ್ಲಿ, ನಾನು ಒಂದು ಸತಿ ಇದನ್ನ ಮಾಡಿಸಿದ್ರೆ ಅದು ಅಷ್ಟೇನಾ ಅಂತಂದರೆ, ಒಂದು ಸತಿ ಮಾಡಿಸಿದ್ರೆ ಮುಂದೆ ಎಲ್ಲ ಸರಿ ಇರ್ತದಂತ. ಆ ಥರ ಅಲ್ಲ ಇದು. ಇಟ್ಸ್ ಬೇಸಿಕಲಿ ಏನು, ನಾವು ಒಂದು ನಾರ್ಮಲ್ ಪ್ರೋಸೆಸ್ ಯಾವುದು ನಿಮ್ಮನ್ನು ಬಾಲ್ಡ್ನೆಸ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಅದನ್ನು ನಾವು ವಿ ಹೋಲ್ಡ್ ಇಟ್, ಅಂದರೆ ಆ ಪ್ರೋಸೆಸ್ ಮುಂದುವರಿದೇ ಇರಲಿ ಮತ್ತು ತೆಳುವಾದ ಕೂದಲು ಸ್ವಲ್ಪ ದಪ್ಪ ಆಗಲಿ ಅಂತ ಮಾಡುವಂಥ ಟ್ರೀಟ್ಮೆಂಟ್ ವಿಧಾನಗಳಿದೆ. ಸೊ ಇದಕ್ಕೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಅಂತ ಬೇಕಾಗ್ತದೆ. ಸೊ ಸ್ಟೆಮ್ ಸೆಲ್ ಬೇಸ್ ಥೆರಪಿಯಲ್ಲಿ ಮೇಂಟೆನೆನ್ಸ್ ಕಮ್ಮಿ ಇರ್ತದೆ ಯೂಶ್ವಲಿ, ಸ್ವಲ್ಪ ಲಾಂಗ್ ಟೈಮ್, ಒನ್ಸ್ ಇನ್ 6 months, ಒನ್ಸ್ ಇನ್ ಇಯರ್ ಮಾಡಿದ್ರೂ ಸಾಕಾಗ್ತದೆ. PRPಯಲ್ಲಿ ಮಾತ್ರ ಇನಿಷಿಯಲ್ ಫ್ಯೂ ಮಂತ್ಸ್, ಅಂದರೆ ತಿಂಗಳಿಗೊಂದು ಸತಿ 4 ತಿಂಗಳು ಮಾಡೋದು, ನಂತರ ಆ್ಯಸ್ ಎ ಮೇಂಟೆನೆನ್ಸ್ ಒನ್ಸ್ ಇನ್ 3 months ಹಾಗೆ ಮಾಡೋದು. ಅದೇ GFCಯಲ್ಲಿ ಒಂದು ಸ್ವಲ್ಪ ಇಂಟರ್ವಲ್ಸ್ ಜಾಸ್ತಿ ಇರ್ತದೆ ಅಷ್ಟೇ, ಅಂದರೆ ಒಂದು ಸ್ವಲ್ಪ ಲಾಂಗರ್ ಇಂಟರ್ವಲ್ಸಲ್ಲಿ ಮಾಡ್ಬೋದು, 2 ತಿಂಗಳು ಒಂದು ಸತಿ ಮಾಡಿದ್ರೂ ಸಾಕು. ಬಟ್ ಇದು ಮಾಡೋದ್ರಿಂದ ಅದೊಂದು ಏನಾದರೂ ಎಂಡ್ ಇದೆಯಾ ಅಂತಂದರೆ, ಇಟ್ಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಲೈಕ್ ಎ ಮೇಂಟೆನೆನ್ಸ್. ಒಂದು ನಾರ್ಮಲ್ ಪ್ರೊಸೆಸ್, ಈ ಥಿನ್ನಿಂಗ್ ಬಾಲ್ಡಿಂಗ್ ಏನೇ ಇದೆ ಅದು ಸಾಮಾನ್ಯವಾಗಿ ಆಗೋದು ಒಂದು 50-60 ವರ್ಷ ಆದಮೇಲೆ. ಇತ್ತೀಚಿನ ದಿನಗಳಲ್ಲಿ ವೆರಿ ಯಂಗ್ ಪೀಪಲ್, ಲೈಕ್ 20 ವರ್ಷ 16 ವರ್ಷ ಆ ಏಜಲ್ಲೂ ತುಂಬಾ ಲಾಸ್ ಸ್ಟಾರ್ಟ್ ಆಗ್ತದೆ. ಸೊ ಅಲ್ಲೆಲ್ಲ ನಾವು ಟ್ರೀಟ್ಮೆಂಟ್ ಕೊಡೋದು ತುಂಬ ಇಂಪಾರ್ಟೆಂಟ್. ಮೆನಿ ಟೈಮ್ಸ್ ಮನೆಯಲ್ಲಿ ಹೇಗಿರ್ತದೆ ಎನ್ವಿರಾನ್ಮೆಂಟ್ ಅಂತಂದರೆ ಅವ್ರು ಹೇಳ್ತಾರೆ ಇದು ಕೂದಲು ಉದುರೋದು ನಾರ್ಮಲ್, ಇದಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ ಅಂತ. ಬಟ್ ಸೈಕಲಾಜಿಕಲಿ ಈ ಯಂಗರ್ ಜನ್ರೇಷನ್ಗೆ ಅದು ತುಂಬ ಅಫೆಕ್ಟ್ ಆಗ್ತದೆ. ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತದೆ. ಓವರಾಲ್ ಅವ್ರದ್ದು ಕರಿಯರ್ಗೆ ಇದೊಂದು ಒಂಥರ ಹರ್ಡಲ್ ಥರ. ಸೊ ಅರ್ಲಿ ಡಿಟೆಕ್ಷನ್ ಮತ್ತು ಅರ್ಲಿ ಟ್ರೀಟ್ಮೆಂಟ್, ನಾವು ಅರ್ಲಿ ಟ್ರೀಟ್ಮೆಂಟ್ ವೆದರ್ ಯು ಆರ್ ಗೋಯಿಂಗ್ ಫಾರ್ ಮೆಡಿಸಿನಲ್ ಲೈನ್ ಆರ್ ರೀಜನರೇಟಿವ್ ಮೆಡಿಸಿನ್ ಅದು ತೊಂದರೆ ಇಲ್ಲ, ನೀವು ಯಾವ ಇದ್ರಾದ್ರೂ ಯೂಸ್ ಮಾಡ್ಬೋದು.
ಬಟ್ ಎಲ್ಲದ್ರದ್ದು ಒಂದು ಸೈಡ್ ಎಫೆಕ್ಟ್, ಎಲ್ಲದ್ರದ್ದು ಒಂದು ಬೆನಿಫಿಟ್ಸ್ ಅರಿವಿರಬೇಕು. ಸೊ ದಟ್ ಒಂದು ಕರೆಕ್ಟ್ ಟ್ರೀಟ್ಮೆಂಟ್ ಆಪ್ಷನ್ನ ಚೂಸ್ ಮಾಡಲಿಕ್ಕೆ ಅವ್ರಿಗೆ. ಯಾಕಂದರೆ ಇವತ್ತು ನೀವು ಆನ್ಲೈನ್ ಹೋದರೆ ಅಂತೂ ಹೇರ್ ಫಾಲ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ದೇರ್ ಆರ್ ಪ್ಲೆಂಟಿ. ನೀವು ಜಸ್ಟ್ ಒಂದು ಸತಿ ನೀವು ಹೇರ್ ಫಾಲ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಅನದರ್ 1 year ನಿಮ್ಗೆ ಅದೇ ತೋರಿಸ್ತಾ ಇರ್ತದೆ. ಸೊ ಹೇರ್ ಫಾಲ್ ಬಗ್ಗೆ ಟ್ರೀಟ್ಮೆಂಟ್ ಪ್ಲೆಂಟಿ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಕರೆಕ್ಟ್ ಐಡಿಯಾ ಇರೋದು ಇಂಪಾರ್ಟೆಂಟ್. ಹೇರ್ ಫಾಲ್, ಹೇರ್ ಲಾಸ್ ಬಗ್ಗೆ ಇರೋ ಡಿಫ್ರೆನ್ಸ್ ಒಂದು ಗೊತ್ತಿರೋದು ಇಂಪಾರ್ಟೆಂಟ್. ಸೊ ರೀಜನರೇಟಿವ್ ಮೆಡಿಸಿನ್, ಈ ಹೊಸ ಟ್ರೀಟ್ಮೆಂಟ್ಸ್ ಏನೇನೀಗ ಇದೆಯಲ್ಲ, ದಿಸ್ ಈಸ್ ಗೋಯಿಂಗ್ ಟು ಪ್ಲೇ ಎ ಮೇಜರ್ ರೋಲ್ ಇನ್ ಕಮಿಂಗ್ ಡೇಸ್. ಅದರಲ್ಲೂ ಸ್ಟೆಮ್ ಬೇಸ್ಡ್ ಟ್ರೀಟ್ಮೆಂಟ್ ಇನ್ ವೆರಿ ನೇಸೆಂಟ್ ಸ್ಟೇಜ್, ಅಂದರೆ ತುಂಬ ಫಸ್ಟ್, ಈಗ ವೆರಿ ಅರ್ಲಿ ಸ್ಟೇಜ್ ಇದು. ಇದರಲ್ಲಿ ಸುಮಾರು ರೆಗ್ಯುಲೇಷನ್ಸ್ ಉಂಟು. ಈ ಸ್ಟೆಮ್ ಸೆಲ್ ಬೇಸ್ಡ್ ಥೆರಪಿ ಎಲ್ಲರೂ ಯೂಸ್ ಮಾಡಲಿಕ್ಕೆ ಗೌರ್ಮೆಂಟ್ ಬಿಡೋದು ಇಲ್ಲ. ಸೊ ಅದರಲ್ಲಿ ಕೆಲವೊಂದು ಫ್ರ್ಯಾಕ್ಷನ್ಸ್ ಅಷ್ಟೇ ಯೂಸ್ ಮಾಡಲಿಕ್ಕೆ ಅಪ್ರೂವಲ್ ಇರೋದು. ಸೊ ಅಂಥ ಟ್ರೀಟ್ಮೆಂಟ್ಗಳು ಈಗ ತುಂಬ ಯೂಸ್ಫುಲ್ ಇದೆ ಈಗ. ಸರ್, ಇದರಿಂದ ಎಫೆಕ್ಟ್ ಏನಾದರೂ ಇದೆಯಾ? ನೀವು ಎಫೆಕ್ಟ್ ಇಸ್ ಯೂಶಲಿ ನಾವು ವಾಟ್ ವಿ ಸಿ ಒಂದು 3 ರಿಂದ 4 ತಿಂಗಳಾದಮೇಲೆ ನಾವು ಅದರದ್ದು ಬೆಳವಣಿಗೆ ನೋಡೋದು. ಮೋಸ್ಟ್ ಆಫ್ ದ ಟೈಮ್ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳೋರು ಜಾಸ್ತಿ ಇರ್ತಾರೆ. ಇದು ನಾನು ಇಷ್ಟಂಕ ಎಕ್ಸ್ಪ್ಲೇನ್ ಮಾಡಿರೋದು ಯಾವುದೇ ಆಗಲಿ, PRP ಆಗಲಿ, GFC ಆಗಲಿ, IPRF ಆಗಲಿ, ಅಥವಾ ಈ ಸ್ಟೆಮ್ ಸೆಲ್ ಬೇಸ್ಡ್ ಟ್ರೀಟ್ಮೆಂಟ್ ಆಗಲಿ, ದೇ ಆರ್ ವೆರಿ ಸೇಫ್ ಟ್ರೀಟ್ಮೆಂಟ್. ಇದರಲ್ಲಿ ಹೊರಗಿಂದ ಯೂಸ್ ಮಾಡುವಂಥ ಕೆಮಿಕಲ್ಸ್ ಆಗಲಿ, ಪ್ರಾಡಕ್ಟ್ಸ್ ತುಂಬ ಮಿನಿಮಮ್. ಇದರಲ್ಲಿ ನೀವು ಯಾವುದರಲ್ಲಿ ಲೀಸ್ಟ್ ಪ್ರಾಡಕ್ಟ್ ಇದೆ ಹೊರಗಡೆಯಿಂದ ಯೂಸ್ ಮಾಡಿರೋ ಅಂತಂತಂದರೆ PRPಯಲ್ಲಿ ಏನಿಲ್ಲ, ಇಟ್ಸ್ ಅವರ್ ಓನ್ ಬ್ಲಡ್ ಟೇಕನ್, ಸೆಂಟ್ರಿಫ್ಯೂಜ್ಡ್ ಕಾನ್ಸಂಟ್ರೇಟ್ನ ನಾವು ಯೂಸ್ ಮಾಡೋದು. GFCಯಲ್ಲಿ ಸ್ವಲ್ಪ ಅಡಿಷ್ನಲ್ ಲ್ಯಾಬ್ರೇಟರಿ ಡಿರೈವ್ಡ್ ಗ್ರೋತ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ತುಂಬ ರೇರ್. ನಾವು ಈಗ ಎಷ್ಟೋ ವರ್ಷದಿಂದ PRP ಮಾಡ್ತಾಯಿದ್ದೀವಿ. ಈಗ ಸೈಡ್ ಎಫೆಕ್ಟ್ ಅನ್ನೋದು ಇಟ್ಸ್ ವೆರಿ ರೇರ್, ಎಂತ ನೋಡಿಲ್ಲ. ಲೋಕಲ್ ಸೈಡ್ ಎಫೆಕ್ಟ್ ಇರ್ತದೆ, ಅಂದರೆ ಮಾಡಿದ ನಂತರ ಒಂದು 2 ದಿನ ಸ್ವಲ್ಪ ಆ ಜಾಗದಲ್ಲಿ ಅವ್ರಿಗೇನೋ ಒಂದು ಇಟ್ಟ ಹಾಗೆ ಫೀಲ್ ಆಗ್ತದೆ, ಮತ್ತು ಚುಚ್ಚಿದ ಹಾಗೆ ಆಗ್ತದೆ. ಬಟ್ ಇಟ್ಸ್ ವೆರಿ ಸ್ಮಾಲ್ ಅಮೌಂಟ್, ಅದು ಈಸಿಯಾಗಿ ಕರೆಕ್ಟ್ ಆಗ್ತದೆ. ಆ್ಯಂಡ್ ಫ್ರೀಕ್ವೆನ್ಸಿ ಲೇಟ್ ಇರೋದ್ರಿಂದ, ಒಂದು ಸತಿ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಇರೋದು 1 ತಿಂಗಳಾದಮೇಲೆ ಅಥವಾ 2 ತಿಂಗಳಾದಮೇಲೆ ಇರೋದ್ರಿಂದ ಇಟ್ಸ್ ಎ ವೆರಿ ಕಂಫರ್ಟೇಬಲ್ ಪ್ರೊಸೀಜರ್. ಸೊ ಸೈಡ್ ಎಫೆಕ್ಟ್ ಅನ್ನೋದು ವೆರಿ ಲೆಸ್ ಕಂಪೇರ್ ಟು ಮೆಡಿಸಿನ್ಸ್ ಅಂದಾಗ, ಈ ಮಿನಾಕ್ಸಿಡಿಲ್ ಅಂದಾಗ ಜನರಿಗೆ ಒಂದು ಸ್ವಲ್ಪ ಹೆದರಿಕೆ ಇದೆ. ಎಲ್ಲಿ ಇರಿಟೇಷನ್ ಇರ್ತದೆ, ಅಥವಾ ಎಕ್ಸ್ಟ್ರಾ ಕೂದಲು ಬೆಳಿಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ. ಫಿನಸ್ಟರೈಡ್ ಅಂದಾಗ ಒಂದು ಸ್ವಲ್ಪ ಹೆದರಿಕೆ ಇರ್ತದೆ, ಈ ಸೆಕ್ಷುವಲ್ ಸೈಡ್ ಎಫೆಕ್ಟ್ ಎಲ್ಲ. ಬಟ್ ಇನ್ ಜನರಲ್ ಆ 2 ಡ್ರಗ್ಗು ಸಹ ವೆರಿ ಸೇಫ್. ಬಟ್ ಅದರದ್ದು ಯೂಸ್ ಮಾಡುವ ರೀತಿ ಗೊತ್ತಿರಬೇಕು, ಯೂಸ್ ಮಾಡೋ ಡೋಸ್ ಗೊತ್ತಿರಬೇಕು, ಮತ್ತು ಯಾವಾಗ ಸ್ಟಾಪ್ ಮಾಡಬೇಕಂತ ಗೊತ್ತಿರಬೇಕು. ಅದನ್ನೇ ಆನ್ಲೈನಲ್ಲಿ ನೋಡಿ ಯಾವುದೋ ಒಂದು ಹೈಯರ್ ಡೋಸಲ್ಲಿ ತೊಗೊಳ್ತಾ ಇದ್ದರೆ ಈ ಥರ ಸೈಡ್ ಎಫೆಕ್ಟ್ ಎಲ್ಲ ನೋಡೋ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ. ಸರ್, ನಾವೀಗ ನೀವು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ 16-20 ವರ್ಷಗಳಲ್ಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ ಅಂತ ಹೇಳಿದ್ರೆ, ಅದನ್ನು ನೀವು ಚಿಕಿತ್ಸೆಯನ್ನು ಅವ್ರು ಬೇಗ ತಗೊಳ್ಬೋದಾ? ಈಗ ಅಂದರೆ ಟೈಮಿಂಗ್ಸ್ ಏನಾದರೂ ಇದೆಯಾ ಅವರಿಗೆ, ಯಾವ ಟೈಮಲ್ಲಿ ತಗೊಳ್ಬೇಕಂತ ಏನಾದರೂ? ಕರೆಕ್ಟ್, ಅದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ನಾವು ಹಾರ್ಮೋನಲ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಏನು ಕೊಡ್ತೀವಿ, ಅದು ಒಂದು ಸ್ವಲ್ಪ ಈ ಯಂಗರ್ ಏಜ್ ಗ್ರೂಪಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಮೋಸ್ಟ್ ಆಫ್ ದ ಟೈಮ್ ನಾವು ಒಂದು ಸ್ವಲ್ಪ ಮೈಲ್ಡರ್ ಟ್ರೀಟ್ಮೆಂಟ್ ಯೂಸ್ ಮಾಡ್ತೀವಿ ಯಂಗರ್ ಏಜ್ ಗ್ರೂಪಲ್ಲಿ. ಮಿನಾಕ್ಸಿಡಿಲ್, ಫಿನಾಸ್ಟರೈಡ್ ಎಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅರ್ಲಿ ಸ್ಟೇಜಸಲ್ಲಿ. ಈ ನಾನ್ ಮಿನಾಕ್ಸಿಡಿಲ್ ಬೇಸ್ಡ್ ಪೆಪ್ಟೈಡ್ಸ್ ಅಂತೆಲ್ಲ ಇರ್ತದೆ, ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಹೇರ್ ರೀಗ್ರೋತ್. ಅದನ್ನು ನಾವು ಅರ್ಲಿಯರ್ ಏಜಸಲ್ಲಿ ಯೂಸ್ ಮಾಡ್ತೀವಿ. ಬಟ್ ರೀಜನರೇಟಿವ್ ಮೆಡಿಸಿನ್ಸ್ನ ನಾವು ಯಾವ ಏಜಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಅಂದರೆ ಅವ್ರದ್ದೇ ಆದ ಒಂದು ಬ್ಲಡ್ಡಿಂದ ಯೂಸ್ ಮಾಡುವಂಥ ಟ್ರೀಟ್ಮೆಂಟ್ನ ನಾವು ಯಾವ ಏಜಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಬಟ್ ಈ ಹೇರ್ ಲಾಸ್ ಅಂತ ಏನು ಹೇಳ್ದೆಲ್ಲ, ಅದು ಆಗೋದೇ 16, 17, 18 ವರ್ಷ ಆದಮೇಲೆ. ಸಣ್ಣ ಮಕ್ಕಳಲ್ಲೆಲ್ಲ ಏನೇನು ನೋಡಿದ್ರು ಅದು ಹೇರ್ ಫಾಲ್ ಇರ್ತದೆ. ಆ್ಯಂಡ್ ಜಾಸ್ತಿ ಸಲ ಆ ಏಜಲ್ಲಿ ಆಗೋ ಹೇರ್ ಫಾಲ್ ನ್ಯೂಟ್ರಿಷನಲ್ಲಿ ಇರ್ತದೆ. ಅಂದರೆ ಸರಿ ಆಹಾರ ತಿಂದಿರೋದು, ಅಥವಾ ಕೆಲವೊಂದು ಸತಿ ಸ್ಟ್ರೆಸ್. ಮಕ್ಕಳಲ್ಲಿ ಸ್ಟ್ರೆಸ್ ಗೋಸ್ ಅನ್ನೋಟಿಸ್ಡ್. ಅವ್ರಿಗೂ ಸ್ಟ್ರೆಸ್ ಇರ್ತದೆ ಯಾವುದಾದ್ರೂ ರೀತಿಯಲ್ಲಿ, ಸ್ಕೂಲಾಗಲಿ ಇದರಲ್ಲಿ. ಕೆಲವೊಂದು ಸತಿ ಆ ಸ್ಟ್ರೆಸ್ಸಿಂದನೂ ಹೇರ್ ಫಾಲ್ ಇರ್ತದೆ. ಅದನ್ನ ನಾವು ಕರೆಕ್ಟಾಗಿ ನೋಡಬೇಕಾಗ್ತದೆ. ಮತ್ತು ಸ್ಟ್ರೆಸ್ ಇಂಡ್ಯೂಸ್ಡ್ ಮಕ್ಕಳಲ್ಲಿ ಹೇರ್ ಫಾಲ್ ಇದ್ದರೆ ಕೆಲವೊಂದು ಸತಿ ಅವರು ತಮ್ಮ ಕೂದಲನ್ನು ಅವರೇ ಹೇಳ್ಕೊಳ್ತಾ ಇರ್ತಾರೆ. ಅದು ದರ್ ಆರ್ ಮೆನಿ ಕಂಡೀಷನ್ಸ್. ಸೊ ಮಕ್ಕಳ ಹೇರ್ ಫಾಲ್ ಆದಾಗಲೂ ಇಗ್ನೋರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇನ್ ಜನರಲ್ ನಾವು ಈ ಮೆಡಿಸಿನ್ಸ್ನ ಹೇರ್ ಲಾಸಲ್ಲಿ ಯೂಸ್ ಮಾಡುವಂಥದ್ದು ಸ್ವಲ್ಪ 18 years ಆದಮೇಲೆ ಯೂಸ್ ಮಾಡೋದು ಸೂಕ್ತ. ಇದು ಲೈಫ್ ಲಾಂಗ್ ಆಗಿ ಕೂದಲು ಉದುರಿಕೆಯನ್ನು ತಡೆಗಟ್ತದ ಅಂತ ಈ ಚಿಕಿತ್ಸಾ ವಿಧಾನ? ಇದು ಇನ್ನೊಂದು ಕ್ವಶನ್ ಕಾಮನ್ಲಿ ಅಷ್ಟೆ ಬಂದಾಗ ನಾವು ಏನೇ ಟ್ರೀಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಿದಾಗ
ಇದನ್ನ ನಾನು ಲೈಫ್ ಲಾಂಗ್ ತೊಗೊಬೇಕಾ ಅಂತ ಒಂದು ಪ್ರಶ್ನೆ ಇರ್ತದೆ. ಯಾಕಂದರೆ ಆ ಥರನೇ ಇದೆ ಈಗ ಎಲ್ಲ ಆನ್ಲೈನ್ ಹೋದಾಗ ಹೆದರ್ಸ್ತಾರೆ ಲೈಫ್ ಲಾಂಗ್ ತೊಗೊಬೇಕಂತ. ಬಟ್ ಯೂಶ್ವಲಿ ಆ ಥರ ಅಲ್ಲ ನೋಡೋದು ರೀತಿ. ಅಂದರೆ ಹೇರ್ ಫಾಲ್ ಅಂತ ಇದ್ದರೆ, ಅಂದರೆ ತುಂಬ ಕೂದಲು ಉದುರುವುದೆಲ್ಲ ಇದ್ದರೆ ಅದಕ್ಕೆ ಇಟ್ಸ್ ಎ ಟೆಂಪರರಿ ಮೆಡಿಸನ್ಸ್ ಅಂತ, ಅದಕ್ಕೆ ಏನು ಲೈಫ್ ಲಾಂಗ್ ತೊಗೊಳ್ಳೋ ಅವಶ್ಯಕತೆನೇ ಬೀಳೋದಿಲ್ಲ. ಯಾಕಂದರೆ ಹೇರ್ ಫಾಲ್ದೊಂದು ನಮಗೆ ಕಾಸ್ ಗೊತ್ತಾದರೆ ಯಾಕೆ ಉದುರ್ತಾ ಇದೆ ಅಂತಂದರೆ ನಾವು ಅದನ್ನ ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಮುಗೀತು ಅಲ್ಲಿಗೆ. ಅದು ನಾವೇನು ರಿಪೀಟೆಡಾಗಿ ಟ್ರೀಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಬಟ್ ಅದೇ ಹೇರ್ ಲಾಸಲ್ಲಿ ವಿಚ್ ಇಸ್ ಮೋರ್ ಆಫ್ ಜೆನೆಟಿಕ್ಸ್ ಅಥವಾ ಹಾರ್ಮೋನಲ್, ಕೆಲವೊಂದು ಹೆಂಗಸರಿಗೆ ಈ PCOS ಅಂತ ಇರ್ತದೆ ಲೇಡೀಸ್ಗೆ, ವೇರ್ ದ ಹಾರ್ಮೋನಲ್ ಚೇಂಜಸ್ಸಿಂದ ಉದುರ್ತಾ ಇರ್ತದೆ. ಸೊ ಈ ಥರ ಕಾರಣ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ವೆರಾಸ್ ಜೆನೆಟಿಕ್ ಬೇಸ್ಡ್ ಹೇರ್ ಥಿನ್ನಿಂಗ್ ಏನಿರ್ತದೆ ಅಂತಂದರೆ ನಿಧಾನವಾಗಿ ಕೂದಲು ತೆಳುವಾಗ್ತಾ ಹೋಗೋದೇನಿರ್ತದಲ್ಲ, ಅದಕ್ಕೆ ಒಂದು ಸ್ವಲ್ಪ ಟ್ರೀಟ್ಮೆಂಟು ಲಾಂಗ್ ಟರ್ಮ್ ಬೇಕಾಗ್ತದೆ. ಈಗ ಲಾಂಗ್ ಟರ್ಮ್ ಅಂತ ಹೇಳ್ಬೋದು, ಲೈಫ್ ಲಾಂಗ್ ಅಂತ ಹೇಳೋದು ತಪ್ಪು. ಯಾಕಂತಂದರೆ ಈಗ ನಾರ್ಮಲಿ ಒಂದು 50 or 60 ಇಯರ್ಸ್ ಆದಮೇಲೆ ಸ್ವಲ್ಪ ಅಮೌಂಟ್ ಆಫ್ ಹೇರ್ ಥಿನ್ನಿಂಗ್ ಇರ್ತದೆ. ನಮಗೀಗ ಮೇಯ್ನ್ ಬೇಕಾಗಿರೋದು ಹೇರ್ ಮೇಂಟೆನೆನ್ಸ್ ಇನ್ ದ ಏಜ್ ಗ್ರೂಪ್ ಬಿಟ್ವೀನ್ 20 to 50 ಅಂತ ಹೇಳ್ಬೋದು. ವಿಚ್ ಆ ಟೈಮಲ್ಲಿ ಒಂದು ಬಾಲ್ಡ್ ಆಗದೆ ಇರಲಿ, ಆ ಟೈಮಲ್ಲಿ ಒಂದು ಅವ್ರದ್ದು ಮೇಯ್ನ್ ಕರಿಯರ್ ಆಗಲಿ, ಮದುವೆ ಏನೇ ಒಂದು ವರ್ಕ್ ಹೋಗೋ ಟೈಮಲ್ಲಿ ದಟ್ ಆ ಹೇರ್ ವಿಷಯ ಅದೊಂದು ಅವ್ರಿಗೆ ಒಂದು ಹರ್ಡಲ್ ಆಗದೆ ಇರಲಿ ಅಂತ ಆ ಟೈಮಲ್ಲಿ ಒಂದು ಮಿನಿಮಮ್ ಹೆಲ್ಪಿಂದ ಮೆಡಿಸಿನ್ ಆಗಲಿ ರೀಜನರೇಟಿವ್ ಮೆಡಿಸಿನ್ ಆಗಲಿ ಈ ಎರಡರಿಂದ ನಾವೊಂದು ಮೇಂಟೈನ್ ಮಾಡ್ಬೋದಾ ಅಂತ ನಾವು ನೋಡೋದು. ಸೊ ಲೈಫ್ ಲಾಂಗ್ ವರ್ಡ್ ಇಸ್ ತಪ್ಪು, ಇಟ್ಸ್ ಲಾಂಗ್ ಟರ್ಮ್ ಬೇಕಾಗ್ಬೋದು ಅವ್ರಿಗೆ. ಆ್ಯಂಡ್ ವಿತ್ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಆರ್ ನಮಗೆ ಮ್ಯಾಕ್ಸಿಮಲ್ ಹೆಲ್ಪ್. ರಿವಾರ್ಡ್ ರಿಸ್ಕ್ ರೇಷಿಯೋ ಅಂತ ಇರ್ತದೆ, ನಮಗೆ ರಿವಾರ್ಡ್ ಜಾಸ್ತಿ ಬೇಕು, ರಿಸ್ಕ್ ಕಮ್ಮಿ ಇರಬೇಕು. ಸೊ ಈ ಥರ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡೋದು ವಿಷಯ. ಈಗ ಹಲವಾರು ಚಿಕಿತ್ಸಾ ವಿಧಾನಗಳನ್ನು ಹೇಳಿದ್ರಲ್ಲ ಸರ್, ಅದರಲ್ಲಿ ಅದಕ್ಕೆ ಅಡ್ಮಿಟ್ ಏನಾದರೂ ಆಗಬೇಕಾ? ಅಡ್ಮಿಟ್ ಯಾವುದಕ್ಕೂ ಬೇಡ. ಮೋಸ್ಟ್ ಆಫ್ ದ ಟೈಮ್ ಮೆಡಿಸಿನಲ್ ಟ್ರೀಟ್ಮೆಂಟ್ ಅಂತಂದರೆ ಅದೊಂದು ಕ್ಲಿನಿಕ್ ಬಂದು ಮೆಡಿಸಿನ್ ತೊಗೊಂಡು ಹೋಗೋದು. ಈ ರೀಜನರೇಟಿವ್ ಮೆಡಿಸಿನ್ ನಾನು ಎಕ್ಸ್ಪ್ಲೇನ್ ಮಾಡಿದೆ, PRP ಆಗಲಿ, GFC ಆಗಲಿ, IPRF ಆಗಲಿ, ಸ್ಟೆಮ್ ಸೆಲ್ ಏನೇ ಇರಲಿ, ಇದೆಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಳ್ತದೆ. ಯೂಶ್ವಲಿ ಇಟ್ಸ್ 1 hour to 3 hours ಬೇಕಾಗ್ತದೆ. ಯಾಕಂದರೆ ಅದಕ್ಕೊಂದು ಅನಸ್ತೇಷಿಯಾ ಕ್ರೀಮ್ ಹಚ್ಚೋದಿರ್ತದೆ, ಅದಕ್ಕೊಂದು ವೆಯ್ಟ್ ಮಾಡಲಿಕ್ಕಿರ್ತದೆ, ಮೀನ್ ವೈಲ್ ಅದು ಗ್ರೋತ್ ಫ್ಯಾಕ್ಟರ್ ಪ್ರಿಪೇರ್ ಆಗ್ತದೆ. ಸೊ 1 to 3 hours ಬೇಕಾಗ್ಬೋದು. ಮಾಡಿ ಆದ ನಂತರ ಡೈರೆಕ್ಟ್ಲಿ ಅವ್ರ ಮನೆಗೆ ಹೋಗ್ಬೋದು. ಯೂಶ್ವಲಿ ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ರೆಸ್ಟ್ ಆರ್ ಎನಿಥಿಂಗ್. ಓನ್ಲಿ ಥಿಂಗ್ ವಿಚ್ ರಿಕ್ವೈರ್ಸ್ ಎ ಬಿಟ್ ಲಾಂಗರ್ ಪ್ರೊಸೀಜರ್ ಇಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡುವಾಗ ಮಾತ್ರ ನಾವು ಒಂದು ಸ್ವಲ್ಪ ಪ್ರಿಪೇರ್ ಆಗಬೇಕಾಗ್ತದೆ. ಒಂದು 2 ದಿನ ಮುಂಚೆ ಕೆಲವು ಮಾತ್ರೆ ಕೊಡ್ತಿರ್ತೀವಿ, ಮತ್ತು ಆ ದಿನ ಅದೊಂದು 7 to 8 hours ಇರುವಂಥ ಒಂದು ಪ್ರೊಸೀಜರ್. ಮಾಡಿ ಆದ ನಂತರ ಒಂದು 4 days ಆದರೂ ಮಿನಿಮಮ್ ಮನೇಲಿ ಇರಿ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. 1 week ಇದ್ದರೆ ಬೆಟರ್. ನಂತರ ಆಫ್ಟರ್ 1 week ದೇ ಕ್ಯಾನ್ ಡೂ ಆಲ್ ದೇರ್ ಆ್ಯಕ್ಟಿವಿಟೀಸ್. ಇನ್ಫ್ಯಾಕ್ಟ್ ಆಫ್ಟರ್ 4 days ದೇ ಕ್ಯಾನ್ ಡೂ ಆಲ್ ದೇರ್ ಆ್ಯಕ್ಟಿವಿಟೀಸ್. ಓನ್ಲಿ ಥಿಂಗ್ ಇಸ್ ದೇ ಕಾಂಟ್ ವೇರ್ ಎ ಹೆಲ್ಮೆಟ್. ಫಸ್ಟ್ ಮಂತ್ ಆದಮೇಲೆ ಅದು ಸಹ ಮಾಡ್ಬೋದು, ಇಟ್ ವಿಲ್ ಬಿ ಆಲ್ ನಾರ್ಮಲ್. ಸೊ ಇದೆಲ್ಲ ಪ್ರೊಸೀಜರ್ಸ್ ನೋಡಿದೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಂದು ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಅದರ್ವೈಸ್ ಮೋಸ್ಟ್ ಆಫ್ ದ ಅದರ್ ಪ್ರೊಸೀಜರ್ಸ್ ನಾನೇನು ಹೇಳಿದೆ ಇದೆಲ್ಲ ಒಂದು ಸಣ್ಣ ಪ್ರೊಸೀಜರ್. ಸರ್, ಈಗ ಹೆಚ್ಚಾಗಿ ನೋಡ್ಬೋದು, ಈಗ ನಾವು ವಾಹನ ಓಡಿಸ್ತಾರೆ ಸರ್, ಹೆಲ್ಮೆಟ್ ಹಾಕಿದ್ರು ಕೂಡ ಕೂದಲು ಉದುರುತ್ತದೆ ಅಂತ ಹೇಳ್ತಾರೆ. ಅದೇನು ಆ ರೀತಿ ಏನಾದರೂ ಆಗ್ತದಾ? ಡೈರೆಕ್ಟ್ ರಿಲೇಷನ್ಶಿಪ್ ಯಾವುದೂ ಇಲ್ಲ ಹೆಲ್ಮೆಟ್ ಹಾಕಿದವ್ರಿಗೆಲ್ಲ ಕೂದಲು ಉದುರ್ಬೇಕಂತ. ಬಟ್ ಕೆಲವೊಂದು ಹೆಲ್ಮೆಟ್, ಈ ವಾಹನ ಹೆಲ್ಮೆಟಿಂದಂತೂ ಆಗೋದಿಲ್ಲ, ಯಾಕಂದರೆ ಇಟ್ ಹ್ಯಾಸ್ ದಟ್ ಸಾಫ್ಟ್ ಕುಷನ್ ಎಲ್ಲ. ಈ ಕೆಲವು ಈ ಆಕ್ಯುಪೇಷನಲ್ ಹೆಲ್ಮೆಟ್ಸ್ ಇರ್ತದೆ, ಅಲ್ಲಿ ಏನು ಕುಷನ್ ಇರೋದಿಲ್ಲ, ಹಾರ್ಡ್ ಹೆಲ್ಮೆಟ್ಸ್ ಇರ್ತದೆ, ಅದ್ರದ್ದು ಫ್ರಿಕ್ಷನಿಂದ ಸ್ವಲ್ಪ ಹೇರ್ ಡ್ಯಾಮೇಜ್ ಇರ್ಬೋದು. ರೆಗ್ಯುಲರ್ ಹೆಲ್ಮೆಟಿಂದ ಹೇರ್ ಡ್ಯಾಮೇಜ್ ಆಗೋದಾಗಲಿ ಎಂಥದ್ದು ಆಗೋದಿಲ್ಲ. ಇಟ್ಸ್ ಅ ಮಿತ್. ಬಟ್ ಆಲ್ರೆಡಿ ಹೇರ್ ಫಾಲ್ ಇರೋರಿಗೆ ಅದೊಂದಿಗೆ ಎಕ್ಸ್ಟ್ರಾ ಹೋದಂಗೆ ಅನಿಸ್ತದೆ. ಬಟ್ ಅದರ್ವೈಸ್ ನೋ ಡೈರೆಕ್ಟ್ ರಿಲೇಷನ್ಶಿಪ್ ಆ ಥರ ಎಂತ ಇರೋದಿಲ್ಲ. ಸರ್, ಈಗ ನೀವು ಹೇಳಿದ್ರಿ ಆನ್ಲೈನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ ಒಬ್ಬೊಬ್ರು. ಈಗ ಡಾಕ್ಟರನ್ನು ಕನ್ಸಲ್ಟ್ ಮಾಡಿದರೆ ಒಳ್ಳೇದಾ? ಈಗ ಪಾರ್ಲರಲ್ಲಿ ಕೂಡ ತಗೊಳ್ತಾರೆ, ಈಗ ಕಸಿ ಮಾಡೋದಾಗಿರ್ಬೋದು, ಯಾವುದನ್ನು ಮಾಡ್ತಾರೆ, ಯಾವುದು ಉತ್ತಮ ನಮಗೆ? ಹೌದು, ಇದು ಈಗ ಹೇರ್ ಫಾಲ್ ಹೇಗಾಗಿದೆ ಅಂತಂದರೆ ಇಟ್ಸ್ ಎ ಕಾಮನ್ ಥಿಂಗ್. ನೀವು ಯಾವುದೇ ಅಡ್ವರ್ಟೈಸ್ಮೆಂಟ್ ನೋಡುವಾಗಲೂ ಅದರಲ್ಲಿ ಒಂದು ಹೇರ್ ರಿಲೇಟೆಡ್ ಪ್ರಾಡಕ್ಟ್ ಇದ್ದೇ ಇರ್ತದೆ. ಸೊ ಹೇರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆರ್ ಈಸಿಲಿ ಅವೈಲೇಬಲ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಅದರದ್ದು ಡಯಾಗ್ನೋಸಿಸ್, ಅಂದರೆ ಕೂದಲು ಉದುರುವಿಕೆ ಯಾಕೆ ಆಗ್ತಾಯಿದೆ ಅಂತ ಒಂದು ಕಂಡುಹಿಡಿಬೇಕು. ಇದು ಮಾಡೋದು ಯಾರು? ಇಟ್ಸ್ ಓನ್ಲಿ ಇದ್ರ ಬಗ್ಗೆ ಯಾರು ಸ್ಟಡಿ ಮಾಡಿರ್ತಾರೆ. ಸೊ ಈ ಕೂದಲು ಬಗ್ಗೆ ಯಾರು ಸ್ಟಡಿ ಮಾಡಿರ್ತಾರೆ ಅವ್ರಿಗೆ ನಾವು ಡರ್ಮಟಾಲಜಿಸ್ಟ್ ಅಥವಾ ಟ್ರೈಕಾಲಜಿಸ್ಟ್ ಅಂತ ಹೇಳೋದು.
ಇದ್ರ ಬಗ್ಗೆನೇ ಒಂದು 3 years ಸ್ಟಡಿ ಮಾಡಿರ್ತೀವಿ ನಾವು ಇದು ಕೂದಲಿನ ವಿಷಯದಲ್ಲಿ. ಸೊ ನಿಮ್ದು ಏನೇ ಒಂದು ಈ ಥರ ಕೂದಲದ ವಿಷಯ ಬಂದಾಗ ವೆರಿ ಕೇರ್ಲೆಸ್ ಆಗಿ ರೆಗ್ಯುಲರ್ ಅಡ್ವೈಸ್ನ ತೊಗೊಂಡು ನೀವು ಇಗ್ನೋರ್ ಮಾಡೋದು ಅಷ್ಟು ಸರಿಯಲ್ಲ. ಅಟ್ಲೀಸ್ಟ್ ಫಸ್ಟ್ ಟೈಮ್ ಒಂದು ಸತಿ ಹೋಗಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಡ್ ಹಿಸ್ಟ್ರಿ ಕೊಟ್ಟು ಅದು ಏನಕ್ಕೆ ಆಗ್ತಾಯಿದೆ, ಯಾವ ರೀತಿಯಲ್ಲಿ ಆಗ್ತಾಯಿದೆ ಅಂತ ಕಂಡುಹಿಡಿಯೋದು ವೆರಿ ಇಂಪಾರ್ಟೆಂಟ್. ಆನ್ಲೈನಲ್ಲೂ ಇವತ್ತು ತುಂಬ ಪ್ಲ್ಯಾಟ್ಫಾರ್ಮ್ ಇದೆ ಎಲ್ಲಿ ಹೇರ್ ಫಾಲ್ ಬಗ್ಗೆ ಆನ್ಲೈನ್ ಕನ್ಸಲ್ಟೇಷನ್ ಆಗುತ್ತೆ. ಬಟ್ ಆನ್ಲೈನ್ ಕನ್ಸಲ್ಟೇಷನಲ್ಲಿ ಹೇರ್ ಫಾಲ್ ಬಗ್ಗೆ ಡೀಟೇಲ್ಡ್ ಗೊತ್ತಾಗೋದು ತುಂಬ ಕಷ್ಟ. ಯಾಕಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಏನು ಮಾಡೋದು ಅಂತಂದರೆ ಹೇರ್ ಫಾಲ್ ಇದ್ದಾಗ ಟ್ರೈಕೋಸ್ಕೋಪಿ ಅಂತ, ಅಂದರೆ ಹೇರ್ ಫಾಲ್ನ ಮ್ಯಾಗ್ನಿಫೈಡ್ ಮಾಡಿ ಇಂಡಿವಿಜುವಲ್ ಹೇರ್ ಫಾಲಿಕಲ್ಸ್ನ ನೋಡಬೇಕಾಗ್ತದೆ, ಅಲ್ಲಿ ಏನಾದರೂ ರೀಸನ್ ಇದೆಯಾ ಅಂತ. ಸೊ ಅದೆಲ್ಲ ಕನ್ಸಲ್ಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹೇರ್ ಫಾಲಲ್ಲಿ. ಅದಾದ ನಂತರ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ಗಳು ಈಗ ಎಲ್ಲ ಕಡೆ ನಡೀತಾ ಉಂಟು. ಅದರಲ್ಲೂ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಟ್ರೀಟ್ಮೆಂಟಲ್ಲೂ ಒಂದು ನೀಡಲ್ ಯೂಸ್ ಆಗ್ತದೆ, ಬ್ಲಡ್ ಹೊರಗೆ ಬರ್ತದೆ. ಸೊ ಅಲ್ಲಿ ಒಂದು ಕ್ಲೆನ್ಲಿನೆಸ್ ಇಲ್ಲ, ಆದರೆ ಸ್ಟೆರಿಲಿಟಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಈ ಹೋಗಿದ್ದ ಪ್ರಾಬ್ಲಮ್ಗಿಂತ ದೊಡ್ಡ ಪ್ರಾಬ್ಲಮ್ ಬರ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಟು ಸಿ ದ ಕ್ಲೆನ್ಲಿನೆಸ್, ಮತ್ತು ಯಾರು ಅದನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ನೋಡೋದು ಇಂಪಾರ್ಟೆಂಟ್. ಒಂದು ಡೈರೆಕ್ಟ್ ಏನಂತಾರೆ, ಒಂದು ಮಾತಾಡೋದು ಫುಲ್ ಅದು ಎಲ್ಲ ಈ ಹೇರ್ ಫಾಲ್ ಬಗ್ಗೆ ಫುಲ್ ಹಿಸ್ಟ್ರಿ ಕೊಡೋದು, ಅದನ್ನ ಡೈರೆಕ್ಟ್ ಎಕ್ಸಾಮಿನೇಷನ್ ಮಾಡೋದಕ್ಕೂ ನಾವು ಆನ್ಲೈನಲ್ಲಿ ನೋಡಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇನ್ಫ್ಯಾಕ್ಟ್ ನಮಗಂತೂ ತುಂಬ ರಿಕ್ವೆಸ್ಟ್ ಬರ್ತದೆ ಆನ್ಲೈನ್ ಕನ್ಸಲ್ಟೇಷನ್ ಅಂತ. ನಾವು ಹೇರ್ ರಿಲೇಟೆಡಕ್ಕೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡೋದು ನಿಲ್ಲಿಸಿದ್ದೀವಿ. ಯಾಕಂದರೆ ಅದು ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಎಕ್ಸಾಕ್ಟ್ ಡಯಾಗ್ನೋಸಿಸ್ ಆನ್ಲೈನ್. ಫಾಲೋ ಅಪ್ ಆದರೂ ಮಾಡ್ಬೋದು ಆನ್ಲೈನ್, ಬಟ್ ಫಸ್ಟ್ ಟೈಮ್ ಆನ್ಲೈನ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಏನೆಲ್ಲ ಎಫೆಕ್ಟ್ ಆಗ್ಬೋದು ಆನ್ಲೈನಲ್ಲಿ ಚಿಕಿತ್ಸೆ ತಗೊಳ್ಳೋದ್ರಿಂದ? ಆನ್ಲೈನಲ್ಲಿ ಚಿಕಿತ್ಸೆ ತಗೊಳ್ಳೋದ್ರಿಂದ ಎಫೆಕ್ಟ್ ಆಗೋದೇ ಕಷ್ಟ ಆಗ್ತದೆ. ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆಗಳು ಜಾಸ್ತಿ. ಯಾಕಂದರೆ ಯಾವುದೋ ಒಂದು ಕಾರಣಕ್ಕೆ ಇನ್ನೊಂದು ಟ್ರೀಟ್ಮೆಂಟ್ ಕೊಟ್ಟರೆ ಅದ್ರದ್ದು ಸೈಡ್ ಎಫೆಕ್ಟ್ ಜಾಸ್ತಿ. ಲೈಕ್ ಒಂದು ಹೇರ್ ಫಾಲ್ ಆಗ್ತಾ ಇರ್ತದೆ, ಅದು ಹೇರ್ ಫಾಲ್ ಆಗ್ತಾ ಇದೆಯಾ, ಹೇರ್ ಲಾಸ್ ಆಗ್ತಾ ಇದೆಯಾ ಅಂತ ನೋಡದೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆ ಮಾತ್ರೆಗಳ ಸೈಡ್ ಎಫೆಕ್ಟಿಂದನೇ ಪ್ರಾಬ್ಲಮ್ ಬರ್ಬೋದು. ಮತ್ತು ಕರೆಕ್ಟ್ ಡಯಾಗ್ನೋಸಿಸ್ ಆಗೋದಿಲ್ಲ ಅಂತ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಬಟ್ ಆನ್ಲೈನ್ ಕನ್ಸಲ್ಟೇಷನ್ ತಪ್ಪಂತಲ್ಲ, ಬಟ್ ಫಸ್ಟ್ ವಿಸಿಟ್ ಒಂದು ಆನ್ಲೈನ್ ಅಲ್ಲದೆ ಹತ್ತಿರ ಇರೋ ಯಾರಾದರೂ ಡರ್ಮಟಾಲಜಿಸ್ಟಿಗೆ ಹೋಗಿ ಮೀಟ್ ಮಾಡಿ ತೋರಿಸೋದು ವೆರಿ ಇಂಪಾರ್ಟೆಂಟ್. ಲೇಟರ್ ಆನ್ಲೈನ್ ಫಾಲೋ ಅಪ್ ಮಾಡ್ಬೋದು, ಹಾಗೆ ಮಾಡೋದ್ರಿಂದ ಬೆಟರ್. ಬಟ್ ಈ ಥರ ರೀಜನ್ರೇಟಿವ್ ಮೆಡಿಸಿನ್ಸ್ ಏನೇ ಆಗಲಿ, ಎಲ್ಲಿ ಕೆಮಿಕಲ್ ಇಲ್ಲದೆ ಅವರೇ ಓನ್ ಬ್ಲಡ್ ಪ್ರಾಡಕ್ಟ್ಸಿಂದ ಆಗಲಿ ಹೇರ್ ಫಾಲಿಕಲಿಂದ ಟ್ರೀಟ್ಮೆಂಟ್ ತೊಗೊಳ್ಳೋದು ಬಗ್ಗೆನೂ ಅರಿವಿರಬೇಕು. ಸೊ ಮುಂದೆ ಅದರದ್ದು ಯೂಸೇಜೇ ಜಾಸ್ತಿ ಇರೋದ್ರಿಂದ ಸೊ ಈ ಥರ ವಿಷಯಗಳಿಗೆಲ್ಲ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿ ನಂತರ ಅವ್ರು ಒಂದು ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು. ಯಾಕಂದರೆ ಯಾವುದೇ ಟ್ರೀಟ್ಮೆಂಟ್ ಆಗಲಿ ಅವ್ರು ತೊಗೊಂಡಾಗ ಅದರ ರಿಸಲ್ಟ್ ಬರಬೇಕು. ಆ್ಯಂಡ್ ಮೋಸ್ಟ್ ಆಫ್ ದ ರಿಸಲ್ಟ್ ಬರಲಿಕ್ಕೆ ಒಂದು 2 to 3 months ಆದರೂ ಬೇಕು. ಇವತ್ತು ಒಂದು ಪ್ರಾಡಕ್ಟ್ ತೊಗೊಂಡು ನಾಳೆ ಹೇರ್ ಗ್ರೋತ್ ಆಗೋದು ಇಟ್ಸ್ ಆಲ್ ಮಿತ್. ಅಂದರೆ ಇವತ್ತು ಒಂದು ಹಾಕಿ ಒಂದು 3 daysಲ್ಲಿ ಅಥವಾ 4 weeksಲ್ಲಿ ಫುಲ್ ಗ್ರೋ ಆಗ್ತದೆ ಅನ್ನೋದೆಲ್ಲ ಇಟ್ಸ್ ಮಿತ್. ಇಟ್ ವಿಲ್ ಟೇಕ್ ಟೈಮ್. ಹೇರ್ ಟೇಕ್ಸ್ ಟೈಮ್ ಟು ಗ್ರೋ. ಸೊ ಯೂಶ್ವಲಿ 2 to 3 months ಆದರೂ ವೆಯ್ಟ್ ಮಾಡಬೇಕಾಗ್ತದೆ. ಸರ್, ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಇದ್ರ ಬಗ್ಗೆ ಹೇಳೋದಿದ್ರೆ ನಾನು ಫಸ್ಟ್ ಹೇಳಿದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅವ್ರಿಗೊಂದು ಹೇರ್ ಫಾಲ್ ಮತ್ತು ಹೇರ್ ಲಾಸ್ ಬಗ್ಗೆ ಒಂದು ಅರಿವಿರಬೇಕು. ನಾಟ್ ಎವ್ರಿ ಹೇರ್ ಫಾಲ್ ಈಸ್ ಸಮಥಿಂಗ್ ವಿಚ್ ಇಸ್ ಯಾವುದು ಸಿಂಪಲ್ ಅಲ್ಲ. ಕೆಲವೊಂದು ರೀಗ್ರೋ ಆಗೋದಿಲ್ಲ, ಅದು ಬಾಲ್ಡ್ನೆಸ್ ಕಡೆಗೆ ಹೋಗೋ ಹೇರ್ ಫಾಲ್ ಇರ್ತದೆ. ಸೊ ಇದ್ರ ಬಗ್ಗೆ ಒಂದು ಡಿಫ್ರೆನ್ಷಿಯೇಷನ್ ವೆರಿ ಇಂಪಾರ್ಟೆಂಟ್ ಅರ್ಲಿ ಸ್ಟೇಜಸಲ್ಲಿ. ಯಾಕಂದರೆ ಹೇರ್ ಫಾಲ್ಗೆ ಟ್ರೀಟ್ಮೆಂಟ್ ಸುಲಭ, ವೆರಸ್ ಹೇರ್ ಲಾಸ್ಗೆ ಟ್ರೀಟ್ಮೆಂಟ್ ಸ್ವಲ್ಪ ಲಾಂಗ್ ಟರ್ಮ್ ಇರ್ತದೆ, ಲೈಫ್ ಲಾಂಗ್ ಅಲ್ಲ, ಲಾಂಗ್ ಟರ್ಮ್ ಇರ್ತದೆ. ಮತ್ತು ಈಗಿನ ಬಂದಿರುವಂಥ ಹೊಸ ಟ್ರೀಟ್ಮೆಂಟ್ಸ್ ಯಾವುದ್ಯಾವುದಿದೆ ಇದ್ರದ್ದು ಹೆಲ್ಪ್ ತೊಗೊಂಡ್ರೆ ಒಂದು ಸ್ವಲ್ಪ ಎಫೆಕ್ಟ್ಸ್ ಬೆಟರ್ ಇರ್ತದೆ. ತೊಗೊಂಡ್ಲೇಬೇಕಂತ ಏನೂ ಇರೋದಿಲ್ಲ. ಮುಂಚಿನ ಮೆಡಿಸಿನ್ಸು ಈಕ್ವಲಿ ಗುಡ್, ಬಟ್ ಇದ್ರನ್ನ ತೊಗೊಳ್ಳೋದ್ರಿಂದ ನಮ್ಮ ಹಳೆ ಮೆಡಿಸಿನ್ಸ್ನ ಒಂದು ಸ್ವಲ್ಪ ಡೋಸ್ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ನಮಗೆ. ಸೊ ಮತ್ತು ರಿಸಲ್ಟ್ಸ್ ಬೆಟರ್ ಇರ್ತದೆ. ಸೊ ಮತ್ತು ತೊಗೊಳ್ಳುವಂಥದ್ದು ಟೈಮಿಂಗ್ಸ್ ಅರ್ಲಿ ಇಂಟರ್ವೆನ್ಷನ್ ಇಸ್ ಆಲ್ವೇಸ್ ಬೆಟರ್. ಲೇಟ್ ಆದಷ್ಟು ನಾವು ಸರ್ಜಿಕಲ್ ಸೈಡ್ ಹೋಗ್ತೀವಿ, ಎಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋ ಅವಶ್ಯಕತೆಯೂ ಬೀಳ್ಬೋದು. ಸೊ ದಿಸ್ ಇಸ್ ದ ಮೆಸೇಜ್. ಡಾಕ್ಟರ್, ಇವತ್ತು ತುಂಬ ವಿಷಯಗಳನ್ನು ನಮಗೆ ಕೂದಲು ಉದುರಿಕೆ ಕಾರಣ ಆಗಿರ್ಬೋದು, ಇದಕ್ಕೆ ಚಿಕಿತ್ಸಾ ವಿಧಾನಗಳಾಗಿರ್ಬೋದು ಎಲ್ಲ ತಿಳಿಸಿಕೊಟ್ಟಿದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.